ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ನೀವು ನೋಡ್ತಾ ಇದ್ದೀರಾ, ಇದು NKR ವಾಹಿನಿ. ಅಣು ಅಣುವಿನಲ್ಲೂ ಕನ್ನಡತನ ಪಸರಿಸುವಂತಹ ಹೆಮ್ಮೆಯ ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮಜ್ಯೋತಿ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ನಾನಿದ್ದೀನಿ ಎಂದಿನಂತೆ ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಇನ್ನು ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ಇದ್ದಾರೆ ನಾಡಿನ ಹೆಸರಾಂತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ವೇದಾಗಮ ಪಂಡಿತರು, ವಾಚಸ್ಪತಿ ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ತಮಗೆ ನಮಸ್ಕಾರ ಮತ್ತು ಧನ್ಯವಾದ. ನಿಮಗೆ ಗುರುಗಳೇ, ಬುಧವಾರ ಸ್ಥಿರವಾರ ಎಲ್ಲರಿಗೂ ಶುಭವಾಗ್ಲಿ ಅಂತ ಹಾರೈಸ್ತಾ ಶುಭ ಶ್ಲೋಕ ಜೊತೆಗೆ ಪಂಚಾಂಗ ಶ್ರವಣ ಮಾಡೋಣವಾ? ಆಯ್ತು, ಮಾಡೋಣ. ಓಂ ಸತ್ಯಜ್ಞಾನ ಸುಖ ಸ್ವರೂಪಮಮಲಂ ಕ್ಷೀರಾಬ್ಧಿ ಮಧ್ಯಸ್ಥಿತಂ ಸ್ವಾಂಕಾರೂಢರಮಾ ಪ್ರಸನ್ನವದನಂ ಭೂಷಾ ಸಹಸ್ರೋಜ್ವಲಂ ಚಕ್ರಂ ಶಂಖಪಿನಾಕಸಾಭಯಕರಂ ಬಿಭ್ರಾಣಮರ್ಕಚ್ಛವಿಂ ಛತ್ರೀಭೂತಫಣೀಂದ್ರಬಿಂದು ಧವಲಂ ಲಕ್ಷ್ಮೀಂದ್ರಸಿಂಹಂ ಭಜೆ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ಎಲ್ಲ ವೀಕ್ಷಕ ಬಂಧುಗಳಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಜೊತೆಯಲ್ಲಿ ಅಕ್ಟೋಬರ್ ತಿಂಗಳ ಈ 8ನೇ ತಾರೀಕಿನ ದಿವಸ ಯಾರ್ಯಾರು ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀರಾ, ಯಾರು ನಿಮ್ಮ ವಿವಾಹ ವಾರ್ಷಿಕೋತ್ಸವದಲ್ಲಿದ್ದೀರಾ ಅಂಥವರೆಲ್ಲರಿಗೂ ಕೂಡ ಶುಭಾಶಯಗಳು. ಆತ್ಮೀಯ ಎಲ್ಲ ವೀಕ್ಷಕರಿಗೂ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ, ಜೊತೆಯಲ್ಲಿ ಯಾರ್ಯಾರು ಈ ಒಂದು ಅಕ್ಟೋಬರ್ ತಿಂಗಳ 8ನೇ ತಾರೀಕು ಹುಟ್ಟಿದ ಹಬ್ಬ ಮೊದಲಾದಂತಹ ಸಂಭ್ರಮದಲ್ಲಿದ್ದೀರಾ ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೂಡ ಸಲ್ಲಿಸ್ತಾ, ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋದಾದರೆ, ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಆಶ್ವೀಜ ಮಾಸ, ಕೃಷ್ಣ ಪಕ್ಷದ ಹುಣ್ಣಿಮೆಯ ದಿವಸ. ನಿನ್ನೆ ಹುಣ್ಣಿಮೆ ಆಗಿದೆ, ಬಿದಿಗೆಯ ದಿವಸ ಇವತ್ತು. ವಾಸ್ತವಾಂಶ ನಿನ್ನೆ ಸೂರ್ಯೋದಯಕ್ಕೆ ಪೌರ್ಣಮಿ ಇದ್ದರೂ ಕೂಡ ಆ ನಂತರದಲ್ಲಿ ಪಾಡ್ಯ ಅಥವಾ ಪ್ರತಿಪತ್ ಆರಂಭ ಆಗಿತ್ತು. ಹಾಗಾಗಿ ಇವತ್ತು ಬಿದಿಗೆ ಅಂತಕ್ಕಂಥದ್ದು ಬಂದಿದೆ. ಅಶ್ವಿನಿ ನಕ್ಷತ್ರ, ಮೇಷರಾಶಿಯಲ್ಲಿ ಚಂದ್ರನ ಸಂಚಾರ ಇರ್ತಕ್ಕಂಥದ್ದು. ವಾರ ನಿಮಗೆಲ್ಲ ಗೊತ್ತು, ಬುಧವಾರ ಇವತ್ತು ಹರ್ಷಣ ಅಥವಾ ಹರ್ಷ ಅನ್ನುವಂತಹ ಒಂದು ಯೋಗ, ಜೊತೆಯಲ್ಲಿ ತೈತಿಲ ಅಂತಕ್ಕಂಥ ಒಂದು ಕರ್ಣ ಇದೆ. ಇದು ಇವತ್ತಿನ ಪಂಚಾಂಗವಾದರೆ ಗ್ರಹಸ್ಥಿತಿಯನ್ನು ನೋಡೋಣ. ಮೇಷದಲ್ಲಿ ಚಂದ್ರ, ವೃಷಭದಲ್ಲಿ ಯಾವ ಗ್ರಹ ಇಲ್ಲ, ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಇಲ್ಲ, ಸಿಂಹದಲ್ಲಿ ಶುಕ್ರಕೇತು, ಕನ್ಯಾದಲ್ಲಿ ರವಿ ಮತ್ತು ತುಲಾ ರಾಶಿಯಲ್ಲಿರ್ತಕ್ಕಂತಹ ಬುಧಮಂಗಳರು, ಜೊತೆಯಲ್ಲಿ ವೃಶ್ಚಿಕ, ಧನು, ಮಕರ 3 ರಾಶಿಯಲ್ಲೂ ಖಾಲಿ, ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭರಾಹು, ಮೀನ, ಶನೈಶ್ಚರ ಇರತಕ್ಕಂತಹ ಒಂದು ಗ್ರಹ ಸ್ಥಿತಿ ಇವತ್ತಿರ್ತಕ್ಕಂಥದ್ದು. ವೀಕ್ಷಕರೇ, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಗುರುಗಳೇ, 12 ರಾಶಿಯವರು ಕಾಯ್ತಿರ್ತಾರೆ ಈ ಸೆಗ್ಮೆಂಟ್ಗೆ ಸ್ಪೆಷಲಿ, ಹಾಗಾಗಿ ಪ್ರಾರಂಭ ಮಾಡಿಬಿಡೋಣವಾ ದಿನ ಭವಿಷ್ಯ ವಿಭಾಗವನ್ನ? ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ಚತುರ್ಥಾಧಿಪತಿ ರಾಶಿಗೆ ಬಂದು ಬುಧಮಂಗಳರ ದೃಷ್ಟಿಯನ್ನು ಹೊಂದತಕ್ಕಂಥದ್ದು, ಅರ್ಥಾತ್ ನಿಮ್ಮ ತೃತೀಯ, ಷಷ್ಠ ಮತ್ತು ಜನ್ಮ ರಾಶ್ಯಾಧಿಪತಿಯ ದೃಷ್ಟಿ ಉತ್ತಮವಾದಂಥ ಒಂದು ಫಲ. ಇವತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಗೆಲುವು. ವಿಶೇಷವಾಗಿ ಚತುರ್ಥ ಜಲಸ್ಥಾನ, ಜಲ, ಯಾರು ನೀರಿಗೆ ಸಂಬಂಧಪಟ್ಟು ಕಾರ್ಯಕ್ಷೇತ್ರವನ್ನು ತಮ್ಮದಾಗಿಟ್ಕೊಂಡಿದ್ದಾರೆ, ನೀರಾವರಿ, ಕೃಷಿ ಇರಬಹುದು. ವಾಣಿಜ್ಯವಾಗಿ ಸಪ್ತಮದಲ್ಲಿ ಬುಧ ಇರೋದರಿಂದ ಎಲೆಕ್ಟ್ರಾನಿಕ್ ಉದ್ಯಮಗಳ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರು, ಅಲ್ಲಿ ಮಂಗಳ ಇರತಕ್ಕಂಥದ್ದಾದ್ದರಿಂದ ಲೋಹ, ಧಾನ್ಯಗಳ ಜೊತೆಯಲ್ಲಿ ವಿಶೇಷವಾಗಿ ಪೆಟ್ರೋಲಿಯಂ ಅಂದರೆ ಭೂಗರ್ಭದಿಂದ ಉತ್ಪತ್ತಿ ಆಗ್ತಕ್ಕಂಥ ಕಬ್ಬಿಣ, ಮೆಟಲ್ಸ್ ಇತ್ಯಾದಿಗಳ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಕೂಡ ಉತ್ತಮವಾದಂಥ ಒಂದು ದಿನ ಚೆನ್ನಾಗಿದೆ. 7.5 ಶನೈಶ್ಚರನ ಬಾಧೆಯಿಂದಾಗಿ ಸ್ವಲ್ಪ ಮಾನಸಿಕ ಕಿರಿಕಿರಿ ಇರಬಹುದು. ಅದೊಂದನ್ನು ಹೊರತುಪಡಿಸಿದರೆ ಇನ್ಯಾವುದೇ ದೊಡ್ಡ ಮಟ್ಟದ ಸಮಸ್ಯೆ ಕಾಣಿಸೋದಿಲ್ಲ. ಚಿಂತೆ ಮಾಡೋದು ಬೇಡ. ಶುಭವಾಗಿರ್ತಕ್ಕಂಥ ಫಲಗಳನ್ನು ಪಡ್ಕೊಳ್ಳಿಕ್ಕಾಗಿ ಇವತ್ತು ಮುಖ್ಯವಾಗಿ ನೀವು ಬುಧ ಮಂಗಳ ಸ್ಥಿತಿ ಅಲ್ವಾ, ಹಾಗಾಗಿ ಅನಂತ ಪದ್ಮನಾಭ ಸ್ವಾಮಿಯನ್ನು ಧ್ಯಾನ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದೆಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಬೇಸರ. ಕಾರಣ, ಆರಂಭದ ಹಂತದಲ್ಲಿ ಇವತ್ತು 12ನೇ ರಾಶಿಯ ತೃತೀಯಾಧಿಪತಿ ಅಂತಂದರೆ ಮಾನಸಿಕವಾಗಿರ್ತಕ್ಕಂತಹ ಧೈರ್ಯದ ಕೊರತೆ ಆಗ್ತಕ್ಕಂಥ ಲಕ್ಷಣ. ಯಾಕೆ ಅಂತಂದರೆ ಸಿಂಹಸ್ವರೂಪವಾದ ಬುಧಮಂಗಳ ದೃಷ್ಟಿ ಚಂದ್ರನಿಗಿರೋದರಿಂದ ಶತ್ರುಗಳೇ ಸಿಂಹಸ್ವರೂಪವಾಗಿ, ಸಿಂಹ ಸ್ವಪ್ನ ಅಂತ ಹೇಳ್ತಾರಲ್ಲ,
ಅದು ಕಾಡ್ತಕ್ಕಂಥದ್ದು. ಶತ್ರುಗಳ ಭಯವನ್ನು ಇವತ್ತಿನ ದಿವಸ ಊಹಿಸ್ಬೋದಾಗಿರುತ್ತೆ. ಶತ್ರುಗಳಿಂದ ಯಾವುದೋ ಕೇಡಾಗ್ತದೆ, ಏನೋ ಕಿರಿಕ್ ಮಾಡ್ತಾರೆ, ಏನೋ ತೊಂದರೆ ಮಾಡ್ತಾರೆ, ಇವತ್ತೇನೋ ಸಮಸ್ಯೆ ಮಾಡ್ತಾರೆ, ಅಥವಾ ಸಮಸ್ಯೆಯೂ ಆಗಲೂಬಹುದು ಕೂಡ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಿದ್ದು ನರಸಿಂಹದೇವರ ಧ್ಯಾನ ಮಾಡಿಕೊಳ್ಳಿ. ನರಸಿಂಹನ ಅನುಗ್ರಹ ಪಡ್ಕೊಂಡ ಪಕ್ಷದಲ್ಲಿ ಆ ಶತ್ರುಗಳ ಭಯ ಅಂತಕ್ಕಂಥದ್ದು ದೂರವಾಗುತ್ತೆ ಮತ್ತು ಗೆಲುವಿಗೆ ಸುಲಭವಾಗಿರ್ತಕ್ಕಂಥ ದಾರಿ ಕೂಡ ಸಿಕ್ಕತ್ತೆ. ಒಳ್ಳೆಯದಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೂ ಕೂಡ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಭಯಪ್ರದವಾಗಿರತಕ್ಕಂಥ ಒಂದು ದಿನ. ಧನಾಧಿಪತಿಯ ಸ್ಥಿತಿ ಅಂತಕ್ಕಂಥದ್ದು ಉತ್ತಮವಾಗಿ ಇಲ್ಲ. ಅಪಮಾನಗಳನ್ನು ಕೂಡ ಊಹಿಸ್ತಕ್ಕಂಥ ಲಕ್ಷಣಗಳುಂಟು. ಕಾರಣ ತೃತೀಯದಲ್ಲಿರ್ತಕ್ಕಂಥ ಗ್ರಹ ಬಾಧೆಗಳು. ಪಂಚಮ ಸ್ಥಾನ ಏನಿದೆಯಲ್ಲ, ಪಂಚಮ ಸ್ಥಾನದಲ್ಲಿ ವೈರುಧ್ಯ ಯೋಗ. ನಿಮ್ಮ ರಾಶ್ಯಾಧಿಪತಿ ಪಂಚಮದಲ್ಲಿದ್ದು ಶುಭ ಸ್ಥಿತಿ ಅಂತ ಅಂದ್ಕೊಳ್ಳೋಣವೇ, ಆದರೆ ಪರಮಶತ್ರುವಿನೊಂದಿಗೆ ಇರತಕ್ಕಂಥ ಸ್ಥಿತಿ, ಜೊತೆಯಲ್ಲಿ ಪರಮಶತ್ರುವಿನ ದೃಷ್ಟಿ ಕೂಡ. ಬುಧನಿಗೆ ಈ ಕಡೆಯಲ್ಲಿ ಅವನಿಗೆ ಮಂಗಳನ ಶತ್ರುತ್ವ ಕೂಡ ಇದೆ, ಮತ್ತು ಆ ಕಡೆಗೆ ಚಂದ್ರನ ಮೇಲೆ ಕೂಡ ಅವನಿಗೆ ಶತ್ರುತ್ವ ಇರತಕ್ಕಂಥ ಬುಧ ಮಿಥುನ ರಾಶ್ಯಾಧಿಪತಿ. ಅವನಿಗೆ ಶುಕ್ರನ ಮನೆಯಲ್ಲಿ ಸಮಸ್ಥಿತಿಯ ಮನೆಯಲ್ಲಿದ್ದರೂ ಕೂಡ ಒಂದು ಕಡೆಯಲ್ಲಿ ಶತ್ರು ಜೊತೆಯಲ್ಲಿದ್ದಾನೆ, ಇನ್ನೊಂದು ಕಡೆಯಲ್ಲಿ ಶತ್ರುವಿನ ದೃಷ್ಟಿ ಇದೆ. ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಲಾಭದಲ್ಲಿರ್ತಕ್ಕಂತಹ ಚಂದ್ರನೇ ಪ್ಲಸ್ ಪಾಯಿಂಟ್. ಹಾಗಾಗಿ ಉಮಾಂಚೈವ ನಿಶಾಪತಿ ಪಾರ್ವತಿಯನ್ನು ಆರಾಧನೆ ಮಾಡಿಕೊಂಡು ಆ ಒಂದು ಬಾಧಾ ನಿವೃತ್ತಿಯನ್ನು ಮಾಡು, ಅನುಗ್ರಹ ಮಾಡು ಅಂತ ಕೇಳಿಕೊಂಡ್ರೆ ಯತ್ನ ಕಾರ್ಯಗಳಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ಅಭಿವೃದ್ಧಿ, ವಿದ್ಯಾಕ್ಷೇತ್ರದಲ್ಲಿ ಪ್ರಗತಿ, ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇತ್ಯಾದಿಗಳನ್ನೆಲ್ಲ ಸಾಧನೆ ಮಾಡಬಹುದಾಗಿರುತ್ತೆ. ಪಾರ್ವತಿಯನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದೆಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಸ್ವಕ್ಷೇತ್ರದಲ್ಲಿ ವೃದ್ಧಿಯನ್ನು ಊಹಿಸ್ತಕ್ಕಂಥ ಒಂದು ದಿನ. ರಾಶ್ಯಾಧಿಪತಿ ಆಗಿರತಕ್ಕಂತಹ ಚಂದ್ರನಿಗೆ ಶುಭ ಸ್ಥಿತಿಯಿಂದ ಮಂಗಳನ ದೃಷ್ಟಿ ಪಂಚಮಾಧಿಪತಿಯಾಗಿ ಯತ್ನ ಕಾರ್ಯಗಳಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಕ್ಕಂಥದ್ದು. ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಶನಿ ಭಾಗ್ಯದಲ್ಲಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ. ಪಕ್ಕದಲ್ಲಿ ಧನಸ್ಥಾನದಲ್ಲಿ ಚಂದ್ರ ಇರ್ತಕ್ಕಂಥದ್ದಾದ್ದರಿಂದ ಸ್ತ್ರೀಯರಿಗೆ ವಿಶೇಷವಾಗಿ ಸೌಭಾಗ್ಯ ವೃದ್ಧಿ ಆಗ್ತಕ್ಕಂಥದ್ದು. ಸಂಗಾತಿಗಳೊಂದಿಗೆ ಒಂದು ಒಳ್ಳೆಯ ವಾತಾವರಣವನ್ನು, ಕೌಟುಂಬಿಕವಾಗಿರ್ತಕ್ಕಂಥ ಸಂತಸಮಯವಾಗಿರ್ತಕ್ಕಂಥ ವಾತಾವರಣವನ್ನು ಕೂಡ ಊಹಿಸಬಹುದಾಗಿರುತ್ತೆ. ಇವತ್ತಿನ ದಿನ ಒಟ್ಟಾರೆ ಮೇಲೆ ಕರ್ಕಾಟಕ ರಾಶಿಯವರಿಗೆ ಚೆನ್ನಾಗಿದೆ, ಚಿಂತೆ ಮಾಡೋದು ಬೇಡ. ಇದರ ಜೊತೆಯಲ್ಲಿ ಪಂಚಮಾಧಿಪತಿ ಆಗಿರತಕ್ಕಂತಹ ಮಂಗಳನೊಂದಿಗೆ ಬುಧ ಮತ್ತು ಚಂದ್ರರ ಸಂಯೋಗ ಇರತಕ್ಕಂಥದ್ದಾದ್ದರಿಂದ ಶೇಷಶಾಹಿ ಅಂದರೆ ನಾವೆಲ್ಲ ನೋಡಿದ್ದೇವೆ, ಆದಿಶೇಷದ ಮೇಲೆ ಪವಡಿಸಿರ್ತಕ್ಕಂತಹ ಲಕ್ಷ್ಮಿಯಿಂದ ಪಾದಸೇವೆಯನ್ನು ಮಾಡಿಸ್ಕೊಳ್ತಾ ಇರ್ತಕ್ಕಂತಹ ವಿಷ್ಣುವಿನ ರೂಪವನ್ನು ನಾವು ಪ್ರತ್ಯೇಕವಾಗಿ ವಿಶೇಷವಾಗಿ ರಂಗನಾಥ ಅಂತ ಕರಿತೇವೆ. ರಂಗನಾಥ ಸ್ವಾಮಿಯನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಿ. ಗುರುಗಳೇ, ಬುಧವಾರ ಯಾವ ಕ್ಷೇತ್ರದ ಕುರಿತಾಗಿ ಮಾಹಿತಿ ತಿಳಿಸ್ತಿದ್ದೀರಾ? ಈ ಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥದ್ದು. ದಕ್ಷಿಣ ಕರ್ನಾಟಕದ ಮಧ್ಯಭಾಗದಲ್ಲಿ ಇರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಕ್ಷೇತ್ರ. ಒಂದು ಕಾಲದಲ್ಲಿ ಆ ಭಾಗದಲ್ಲಿದ್ದಂತಹ ಹೊಯ್ಸಳ ರಾಜನಾಗಿರ್ತಕ್ಕಂತಹ 2ನೇ ವೀರಬಲ್ಲಾಳ ಕಟ್ಟಿಸಿರ್ತಕ್ಕಂಥ ಒಂದು ಕ್ಷೇತ್ರ ದಕ್ಷಿಣ ಕರ್ನಾಟಕದಲ್ಲಿದೆ. ಈ ಕ್ಷೇತ್ರದ ಒಂದು ವಿಶೇಷತೆ ಏನು ಅಂತಕ್ಕಂಥದ್ದನ್ನು ನಾನು ಮೊದಲು ನೋಡ್ತೇನೆ, ಇಲ್ಲಿ ಹೇಳ್ತೇನೆ. ಈ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ನರಸಿಂಹದೇವರ ಅದ್ಭುತವಾದ ಸಾಲಿಗ್ರಾಮ ಶಿಲೆಯ ವಿಗ್ರಹ. ತೊಡೆಯ ಮೇಲೆ ಲಕ್ಷ್ಮಿಯನ್ನು ಕೂರಿಸ್ಕೊಂಡಿದ್ದಾನೆ. ಉಗುರುಗಳು ಕೂಡ ಉದ್ದುದ್ದವಾದ ಕ್ರೂರವಾಗಿರತಕ್ಕಂಥ ಉಗುರುಗಳು ಒಂದು ಇರ್ತಕ್ಕಂಥದ್ದು. ಇಲ್ಲಿ ಏನಾಗ್ತದೆ, ಈ ಕ್ಷೇತ್ರ ಯಾಕೆ ಆಯಿತು ಅಂತ ಕೇಳಿದರೆ ಅದಕ್ಕೊಂದು ಅದ್ಭುತವಾಗಿರ್ತಕ್ಕಂಥ ಹಿನ್ನೆಲೆ ಇದೆ. 2ನೇ ವೀರಬಲ್ಲಾಳ ಆ ಒಂದು ಜಾಗದಲ್ಲಿ ಇದ್ದಂಥ ಸಂದರ್ಭ, ಅವನು 2ನೇ ವೀರಬಲ್ಲಾಳ ಇದ್ದಿದ್ದೆಲ್ಲಿ ಅಂತ ನಮಗೆ ಗೊತ್ತು. ಎಲ್ಲಿ? ಇವತ್ತಿನ ಬೇಲೂರು ಹಳೆಬೀಡು ಪ್ರಾಂತ್ಯ, ಹಾಸನ ಜಿಲ್ಲೆಯ ದ್ವಾರ ಸಮುದ್ರ ಅನ್ನುವಂತಹ ಜಾಗದಲ್ಲಿ ಅವನು ರಾಜನಾಗಿದ್ದ ಅಲ್ವಾ, ನಮಗೆಲ್ಲ ಗೊತ್ತಿರೋ ವಿಷಯ. ಹಾಸನ ಜಿಲ್ಲೆಯಿಂದ ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗ ಜಿಲ್ಲೆಯ ಗಡಿಭಾಗದ ಪ್ರದೇಶ ಇದು. ಆ ಭಾಗದಲ್ಲಿದ್ದಂತಹ ಕೆಲವರು ಧೂರ್ತರಾಗಿರತಕ್ಕಂತಹ ಜನರು, ಕಳ್ಳರು ಅಂತೇಳಿ ಏನು ಹೇಳ್ತಾರಲ್ಲ, ಕೆಲವು ಕಳ್ಳರು, ಪುಂಡ್ರು, ಪೋಖರಿಗಳು ಹುಟ್ಟುಕೊಂಡು ಈ ಒಂದು ಪ್ರದೇಶ ಏನಿದೆ ಆ ಕಾಲದಿಂದಲೂ ಕೂಡ ವಿಶೇಷವಾಗಿ
ಕೃಷಿ ಪ್ರಧಾನವಾಗಿರತಕ್ಕಂಥ ಭೂಮಿಯನ್ನು ಹೊಂದಿರತಕ್ಕಂಥ ಪ್ರದೇಶ. ಆ ಒಂದು ಪ್ರಾಂತ್ಯದಲ್ಲಿ ಇದ್ದಂತಹ ಒಂದು ನದಿ, ಈಗ ಅದನ್ನು ವಾಣಿವಿಲಾಸ ಸಾಗರ ಡ್ಯಾಮ್ ಅಂತ ಹೇಳ್ತೇವೆ, ಮಾರಿಕಣಿವೆ ಅಂತಲೂ ಹೇಳ್ತಾರೆ. ಆ ಒಂದು ನದಿಯ ತೀರ ಪ್ರದೇಶವಾಗಿ ಅನೇಕ ಕೆರೆ ಕಟ್ಟೆಗಳು ಕುಂಟೆಗಳನ್ನೆಲ್ಲ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿತ್ತು. ವಿಶೇಷವಾಗಿ ಆ ಒಂದು ಭಾಗದಲ್ಲಿ ರಾಗಿ, ಜೋಳ, ಮೆಣಸಿನಕಾಯಿ, ಈರುಳ್ಳಿ ಇತ್ಯಾದಿ ಆಗಿರತಕ್ಕಂಥ ಕೃಷಿಯ ಬೆಳೆಗಳನ್ನು ಬೆಳೆಯುವಂಥ ಕೃಷಿಕರು ಹೆಚ್ಚಾಗಿದ್ದಂಥ ಪ್ರದೇಶ. ಆಹಾರ ಧಾನ್ಯಗಳನ್ನು ಬೆಳೀತಾ ಇರತಕ್ಕಂಥ ಈ ಕೃಷಿಕರಿಗೆ ಆ ಒಂದು ಜಾಗದಲ್ಲಿದ್ದಂಥ ಈ ಪುಂಡು ಪೋಖರಿಗಳು ಏನು ಮಾಡೋರು ಅಂದರೆ ರಾತ್ರಿ ಹೊತ್ತು ಹೋಗಿ ಆ ಹೊಲಗಳಲ್ಲಿದ್ದಂಥ ಫಸಲುಗಳನ್ನು ಕದ್ದು ಬಿಡೋರು. ಅದಿಲ್ಲ, ಒಳ್ಳೆ ಫಸಲು ಚೆನ್ನಾಗಿ ಬಂದಿದೆ ಅಂದರೆ ಹೋಗ್ಬಿಟ್ಟು ಫಸಲಿಗೆ ಬೆಂಕಿ ಹಚ್ಬಿಡೋದು ಇತ್ಯಾದಿಗಳನ್ನು ಮಾಡಿ ತುಂಬ ಕಷ್ಟದ ಪ್ರಸಂಗ, ಬರಗಾಲ ಬರುವಷ್ಟರ ಮಟ್ಟಿಗೆ ಆಹಾರ ಧಾನ್ಯಕ್ಕೋಸ್ಕರವಾಗಿ ಗೋಳಾಡುವಂಥ ಒಂದು ಪ್ರಸಂಗ ಬಂತು. ಇದು ಏನಾಯಿತು ಅಂದರೆ ಅಲ್ಲಿರೋ ಕೃಷಿಕರು, ರೈತರು ಎಲ್ಲರೂ ಬಂದ್ಬಿಟ್ಟು ರಾಜನಾಗಿರ್ತಕ್ಕಂಥ ವೀರಬಲ್ಲಾಳನಿಗೆ ವಿಷಯವನ್ನು ತಿಳಿಸ್ತಾರೆ. ಪ್ರಭು, ಈ ಥರ ಆಗಿಬಿಟ್ಟಿದೆ, ನಮ್ಮ ಈ ಕೃಷಿಯ ನಮ್ಮ ಕ್ಷೇತ್ರವನ್ನು ಹಾಳು ಮಾಡುವಂಥ ಇಂತಹ ಪುಂಡರು ಹುಟ್ಕೊಂಡ್ಬಿಟ್ಟಿದ್ದಾರೆ, ಏನಾದರೂ ಒಂದು ಇದಕ್ಕೆ ಬೇಕೇ ಬೇಕು ಪರಿಹಾರ, ನೀವು ಏನಾದರೂ ಮಾಡಬೇಕು ಅಂತ ಹೇಳಿದಾಗ ವೀರಬಲ್ಲಾಳ ಏನು ಮಾಡ್ತಾನೆ ಅಂತಂದರೆ ಮಾರುವೇಷದಿಂದ ಬರ್ತಾನೆ. ತನ್ನ ಅಂಗರಕ್ಷಕ ಪಡೆಯಾಗಿ ಕೆಲವೊಂದು 50-60 ಜನ ಸೈನಿಕರನ್ನು ಇಟ್ಕೊಂಡು ಅವನು ಒಬ್ಬ ಕೃಷಿಕನ ವೇಷದಿಂದ ಬಂದು ವೇಷಾಂತರವನ್ನು ಮಾಡಿಕೊಂಡು ಅಲ್ಲಿ ಕಾವಲು ಕಾಯುವವರ ರೀತಿಯಲ್ಲಿ ನಿಂತು ಹೋರಾಡಿ ಆ ಒಂದು ಕಳ್ಳರು ಏನು ಮಾಡ್ತಾರೆ, ಬಂದು ಫಸಲುಗಳನ್ನು ಹಾಳು ಮಾಡ್ತಕ್ಕಂಥವ್ರು ಏನಿದ್ದಾರಲ್ಲ ಅವರನ್ನು ಒದ್ದು ಓಡಿಸಿ ವಿಶ್ರಾಂತಿ ಪಡೆಯೋ ಸಂದರ್ಭದಲ್ಲಿ ಅವರಲ್ಲಿ ಕೆಲವರು ಪುನಃ ಮತ್ತೆ ಇವನ ಮೇಲೆ ದಾಳಿ ಮಾಡ್ತಾರೆ. ಇವರು ಒಳ್ಳೆ ನಿದ್ರೆಯಲ್ಲಿರ್ತಕ್ಕಂಥ ಸಂದರ್ಭ ದಾಳಿ ಮಾಡುವಂಥ ಒಂದು ಇದರಲ್ಲಿ ಸ್ವಲ್ಪ ಪೆಟ್ಟಾಗ್ತದೆ. ಆವಾಗ ಅಲ್ಲಿಯೇ ಇದ್ದಂತಹ ರೈತ ಒಬ್ಬ ಏನು ಮಾಡ್ತಾನೆ ಅಂತಂದರೆ ಅವನು ನರಸಿಂಹದೇವರ ಅಪಾರ ಭಕ್ತ ಆಗಿರ್ತಾನೆ. ಆ ರೈತ ಏನು ಮಾಡ್ತಾನೆ, ಈ ವೀರಬಲ್ಲಾಳನಿಗೆ ತುಂಬ ನಿದ್ರೆ ಸುಸ್ತು ಎಲ್ಲ ಆಗ್ಬಿಟ್ಟಿರುತ್ತೆ, ಯುದ್ಧ ಮಾಡಿ ಬಂದಿರತಕ್ಕಂಥದ್ದು ದಣಿವಾಗಿರುತ್ತೆ. ಹಾಗಾಗಿ ಅವನೇನು ಮಾಡ್ತಾನೆ, ತಾನು ನರಸಿಂಹದೇವರ ಧ್ಯಾನ ಮಾಡಿ ಅಲ್ಲಿದ್ದಂತಹ ಔದುಂಬರ ವೃಕ್ಷದ ಹಣ್ಣುಗಳನ್ನು ಕೊಟ್ಟು ನೀರನ್ನು ಕೊಟ್ಟು ಯುದ್ಧಕ್ಕೆ ಪುನಃ ಪ್ರೇರೇಪಿಸ್ತಾನೆ. ಆವಾಗ ನರಸಿಂಹದೇವರ ಅನುಗ್ರಹದಿಂದ ಘೋರವಾಗಿರತಕ್ಕಂಥ ಯುದ್ಧವನ್ನು ಮಾಡಿ ಅವ್ರನ್ನೆಲ್ಲ ಸಂಹಾರ ಮಾಡಿಬಿಡ್ತಾನೆ ವೀರಬಲ್ಲಾಳ. ಇದನ್ನೆಲ್ಲ ನೋಡಿ ಬಹಳ ಸಂತೋಷ ಆಯಿತು ರೈತರಿಗೆ. ಆ ಒಂದು ಜಾಗದಲ್ಲಿ, ಯಾವ ಜಾಗದಲ್ಲಿ ಈ ಒಂದು ಯುದ್ಧ ಅಂತಕ್ಕಂಥದ್ದು ನಡೆದು ಗೆದ್ದನಲ್ಲ, ಅದರ ಗುರುತಿಗೋಸ್ಕರವಾಗಿ ಯಾವ ನರಸಿಂಹದೇವರ ಅನುಗ್ರಹದಿಂದ ಆ ಒಂದು ಹತ್ತಿಯ ಹಣ್ಣುಗಳಿಂದ ತನಗೆ ಈ ಒಂದು ವಿಶಿಷ್ಟವಾದ ಶಕ್ತಿ ಬಂತು, ಆ ಒಂದು ಕಾರಣದಿಂದ ಆ ಜಾಗದಲ್ಲಿ ನರಸಿಂಹದೇವರನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ವೀರಬಲ್ಲಾಳ. ಆ ಪ್ರತಿಷ್ಠಾಪನೆ ಮಾಡಿ ಸೇವೆಗಾಗಿ ಎಲ್ಲ ನಿಯಮ ಹಿಂದೆಲ್ಲ ಏನು ವ್ಯವಸ್ಥೆ ನಡೆಸ್ತಿದ್ರೋ ಆ ರೀತಿಯಾಗಿರ್ತಕ್ಕಂಥ ಒಂದು ನೇಮಾದಿಗಳನ್ನು ಮಾಡಿ ಅಲ್ಲಿ ಪೂಜಾ ವ್ಯವಸ್ಥೆ ಕೈಂಕರ್ಯಾದಿಗಳನ್ನೆಲ್ಲ ಮಾಡಿಟ್ಬಿಟ್ಟು ತೆರಳುತ್ತಾನೆ. ಸುಮಾರು 600-700 ವರ್ಷಗಳ ಹಿಂದಿನ ಕಥೆ ಅಂತ ಕೂಡ ಹೇಳ್ತಾರೆ. ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ. ಆ ಹೊಯ್ಸಳ ಶೈಲಿಯ ಶಿಲ್ಪಕಲೆಗಳನ್ನು ಕೂಡ ನಾವು ದೇವಸ್ಥಾನದಲ್ಲಿ ನೋಡ್ಬೋದು, ಕಂಬಗಳಲ್ಲಿ ನೋಡ್ಬೋದು. ಹಾಗೆ ಅದ್ಭುತವಾಗಿರ್ತಕ್ಕಂಥ ಈ ಕ್ಷೇತ್ರ ಇರ್ತಕ್ಕಂಥದ್ದು ನಾವೆಲ್ಲ ಗೊತ್ತಿದೆ ನಮಗೆಲ್ಲ. ಈ ದಕ್ಷಿಣ ಕರ್ನಾಟಕದ ಮಧ್ಯಭಾಗ ನಾವೆಲ್ಲ ಕೇಳಿರ್ತೀವಿ. ಇದು ಕಡೂರು ತಾಲ್ಲೂಕಿನ ಬಾರ್ಡರ್ನಲ್ಲಿ ಬರ್ತಕ್ಕಂಥದ್ದು. ಅಜ್ಜಂಪುರ ಅಂತ ಹೆಸರು ಕೇಳಿರ್ತೀವಿ. ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂತಹ ಒಂದು ಕ್ಷೇತ್ರ ಗೊಂಡೇದಹಳ್ಳಿ ಅಂತ ಹೇಳ್ತಾರೆ. ಆ ಗೊಂಡೇದಹಳ್ಳಿಯ ಪಕ್ಕದಲ್ಲಿ ಒಂದು ಬಗ್ಗವಳ್ಳಿ ಅಂತಿದೆ. ಆ ಬಗ್ಗವಳ್ಳಿಯಲ್ಲಿ ಇರ್ತಕ್ಕಂತಹ ಈ ಒಂದು ನರಸಿಂಹದೇವರ ಕ್ಷೇತ್ರ ಅಂತಕ್ಕಂಥದ್ದು ವಿಶೇಷವಾದಂಥ ದೇವತಾ ಸನ್ನಿಧಾನ ಇರತಕ್ಕಂಥ ಒಂದು ಜಾಗೃತ ಸ್ಥಳ. ಈ ರೀತಿಯಾಗಿ ವೀರಬಲ್ಲಾಳನನ್ನು ಸಂರಕ್ಷಣೆ ಮಾಡಿದಂತಹ ನರಸಿಂಹ ಶಕ್ತಿಯ ಒಂದು ಕೇಂದ್ರ ಸ್ಥಾನ ಅಂತ ಹೇಳ್ಬೋದು. ನಿಜಕ್ಕೂ ಆ ನರಸಿಂಹ ಅಂದ ಕೂಡಲೇ ಒಂದು ರೀತಿಯ ಪವರ್ ಅನ್ಸತ್ತೆ ಗುರುಗಳೇ. ದುಷ್ಟ ಶಕ್ತಿಯ ದಮನವನ್ನು ಮಾಡಲಿಕ್ಕೆ ಸಾಕ್ಷಾತ್ ವಿಷ್ಣು ನರಸಿಂಹಾವತಾರಿಯಾಗಿ ಬಂದು ನಮ್ಮೆಲ್ಲರನ್ನ ಕಾಪಾಡಿದ್ದು ಅಂತ ಈಗಲೂ ಕೂಡ ನೆನೆದರೆ ರೋಮಾಂಚನದ ಅನುಭವವಾಗುತ್ತೆ.
ಗುರುಗಳೇ, ಇವತ್ತಿನ ಆಚಾರ ವಿಚಾರ ವಿಭಾಗದಲ್ಲಿ ನಾನು ಹರಕೆಯ ಕುರಿತಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೇನೆ ಒಂದು ಪ್ರಶ್ನೆಯನ್ನ. ಹರಕೆಯನ್ನ ನಾನಾ ವಿಧಗಳಲ್ಲಿ ಕಟ್ಕೊಳ್ತಾರೆ. ಹೀಗಾದ್ರೆ ಅದನ್ನ ಕೊಡ್ತೀನಿ, ಹಾಗಾದ್ರೆ ಇದನ್ನ ಮಾಡಿಸ್ತೀನಿ ಅಂತ. ವಿಭಿನ್ನ ರೀತಿಯ ಹರಕೆಗಳನ್ನ, ವಿಭಿನ್ನ ವಿಚಿತ್ರವಾಗೂ ಇರುತ್ತೆ ಕೆಲವು ಹರಕೆಗಳು. ಇನ್ನೊಂದು ವಿಚಾರ ಈ ಮಧ್ಯೆ ಹೇಳ್ಬಿಡ್ತೀನಿ, ಸ್ವಲ್ಪ ಕಾಮಿಡಿ ನೆನಪಾಯ್ತು. ಎಲ್ಲಿವರೆಗೆ ಅಂದರೆ ಕೆಲವರು ಹರಕೆ ಮಾಡ್ಕೊಳ್ಳೋದು ನಾನು ಕೇಳಿದ್ದೀನಿ. ನನಗೆ ಇಂಥದ್ದೊಂದು ಮಾಡ್ಕೊಡಮ್ಮ, ನಮ್ಮ ಯಜಮಾನ್ರ ತಲೆ ಕೂದಲು ಕೊಡ್ತೀನಿ ನಿನಗೆ ಅಂತೇಳಿ, ಯಜಮಾನ್ರ ತಲೆಯನ್ನ ಒಪ್ಪಿಸ್ತೀನಿ ನಿನಗೆ ಅಂತ ಹರಟೆ ಕೂದಲಷ್ಟೇ ಅಲ್ಲ, ಯಜಮಾನ್ರ ಕೈಯಲ್ಲಿ ಉರುಳು ಸೇವೆ ಮಾಡಿಸುವಂಥದ್ದು, ಮಂಡಿ ಮೇಲೆ ಮೆಟ್ಲು ಹತ್ಸ್ಕೊಂಡ್ಬರ್ತೀನಿ, ಯಜಮಾನ್ರ ಹತ್ರ ಹತ್ತಿಸ್ತೀನಿ. ಯಾಕೆ ನನಗೆ ಗೊತ್ತಕ್ಕಾಗಲ್ವಲ್ಲ ಅದಕ್ಕೆ. ಅದೆಲ್ಲವನ್ನ ಪಕ್ಕಕ್ಕಿಟ್ರೆ ಗುರುಗಳೇ, ಹೌದು ಗುರುಗಳೇ, ಕೆಲವರು ಹರಕೆಯನ್ನ ಹೊತ್ಕೊಂಡು ಪ್ರಾಣಿಗಳನ್ನು ಕೊಡುವಂಥದ್ದು ಬಲಿಗೆ. ಅಂದರೆ ಈಗ ಕೋಳಿ ಕೊಡ್ತೀನಿ, ಕುರಿ ಕೊಡ್ತೀನಿ ಅಂತೆಲ್ಲ ಹರಕೆಯನ್ನು ಮಾಡ್ಕೊಳ್ತಾರೆ. ಯಾವ ದೇವರು ಒಂದು ಪ್ರಾಣವನ್ನು ಕೊಡು ಅಂತ ಕೇಳ್ತಾನೆ ಹರಕೆಯ ರೂಪದಲ್ಲಿ? ದಯಮಾಡಿ ಅದ್ರ ಬಗ್ಗೆ ಸ್ವಲ್ಪ ಬೆಳಕನ್ನು ಚೆಲ್ಲಬೇಕು ತಾವು. ಇದು ಕೆಲವರಿಗೆ ಸ್ವಲ್ಪ ಬೇಸರ ಆಗ್ಬೋದು. ನಿಮ್ಗೆ ಕೇಳಿದ ಪ್ರಶ್ನೆ ತುಂಬ ಚೆನ್ನಾಗಿದೆ. ಕೆಲವರಿಗೆ ಬೇಸರನೂ ಆಗ್ಬೋದು, ಕೆಲವರಿಗೆ ಸಿಟ್ಟು ಬರ್ಬೋದು. ಗುರೂಜಿ ನಮ್ಮ ಅನ್ನಕ್ಕೆ ಕಲ್ಲು ಹಾಕ್ತಾರೆ ಅಂತಲೂ ಕೆಲವರಿಗೆ ಅನಿಸ್ಬೋದು. ದಯಮಾಡಿ ಯಾರೂ ತಪ್ಪಾಗಿ ಭಾವಿಸಬೇಡಿ. ಯಥಾರ್ಥವಾಗಿ ಹೇಳ್ತಾ ಇರ್ತೀನಿ, ಯಥಾರ್ಥವಾಗಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಹೇಳ್ತೀನಿ, ಆಹಾರದಲ್ಲಿ ಸಸ್ಯಾಹಾರ ಮಾಂಸಾಹಾರ ಅಂತಕ್ಕಂಥ ಭೇದವನ್ನು ಶಾಸ್ತ್ರಕಾರರು ಹೇಳಿಲ್ಲ. ಸಾತ್ವಿಕ, ರಾಜಸ, ತಾಮಸ ಅಂತಕ್ಕಂಥ 3 ರೀತಿಯ ಆಹಾರಗಳನ್ನು ಹೇಳಿದ್ದಾರೆ. ನೀವೆರಡೇ ಹೇಳ್ತೀರಾ, ಸಸ್ಯಾಹಾರ ಮಾಂಸಾಹಾರ ಎರಡೇ ಹೇಳ್ತೀರಿ. ಇಲ್ಲ, ಶಾಸ್ತ್ರಕಾರರು 3 ಹೇಳಿದ್ದಾರೆ, ಸಾತ್ವಿಕ, ರಾಜಸ, ತಾಮಸ ಅಂತೇಳಿ. ಅದೊಂದು ಸೈಡಿಗೆ ಇಡೋಣ. ಹರಕೆಯ ವಿಚಾರದಲ್ಲಿ ಪ್ರಾಣಿಗಳ ಬಲಿ ಒಂದೇ ಒಂದು ಅಕ್ಷರದಲ್ಲಿ ನಿಮ್ಗೆ ಅರ್ಥ ಆಗೋಂಗೆ ಹೇಳ್ತೀನಿ ನಾನು. ಸಂಸ್ಕೃತದಲ್ಲಿ ಪಿಶ ಅಂದರೆ ಮಾಂಸ ಅಂತ, ಆಯ್ತಾ? ಪಿಶ ಅಂದರೆ ಮಾಂಸ, ಅಚತಿ ಅಂದರೆ ತಿಂತಾನೆ ಅಂತ. ಮಾಂಸವನ್ನು ತಿಂತಾನೆ ಶಬ್ದವನ್ನು ಕೂಡಿಸಿದಾಗ ಪಿಶಾಚ ಅನ್ನೋ ಅರ್ಥ ಬರುತ್ತೆ. ಅಂದರೆ ಮಾಂಸವನ್ನು ತಿನ್ನುವಂತಹ ವ್ಯಕ್ತಿಯನ್ನು ಪಿಶಾಚ ಅಂತ ಕರಿಬೇಕು. ಸಂಸ್ಕೃತದ ಪ್ರಕಾರ ಇರೋದಿದು. ಅಂದರೆ ನಾವು ಉಪಾಸನೆ ಮಾಡಲಿಕ್ಕೋಸ್ಕರವಾಗಿ ಮಾಂಸವನ್ನು ಸಮರ್ಪಣೆ ಮಾಡ್ತಕ್ಕಂಥ ಕ್ರಮ ಬಂದಿದೆಯಲ್ಲ ಹಿಂದಿಂದಲೂ ಅಂತಂದರೆ, ಅದಕ್ಕೆ ಕಾರಣ ಏನು ಅಂತಂದರೆ ಅದು ಸಾಂಕೇತಿಕವಾಗಿ ಹೇಳಿರ್ತಕ್ಕಂಥದ್ದು. ಇದು ದೊಡ್ಡ ತಲೆಬಿಸಿ ಆಗಿರೋದು ಅಲ್ಲಿ ನೋಡಿ. ಅಜಾಪುತ್ರಂ ಬಲಿಂದದ್ಯ ದೈವೋ ದುರ್ಬಲಘಾತಕ ಅಂಥೇಳಿ ಒಂದು ಕಾಮಿಡಿಯನ್ನು ಚಾರ್ವಾಕರು ಹೇಳ್ತಾರೆ. ನಮ್ಮಲ್ಲಿ ಚಾರ್ವಾಕ ಸಿದ್ಧಾಂತ ತುಂಬ ಫೇಮಸ್. ಹೌದಪ್ಪ, ನೀವೇನೋ ಬಲಿ ಕೊಡೋದಕ್ಕೆ ಹೋಗಿ ಮೇ ಅನ್ನೋವಂಥ ಸಣ್ಣ ಕುರಿಮರಿ ತಗೊಂಡೋಗಿ ಬಲಿ ಕೊಡ್ತೀರಾ. ಆದ್ರೂ ವಾಸ್ತವಾಂಶ ನೀವು ಯಾವ್ದಾದ್ರು ಹುಲಿನ ಬಲಿ ಕೊಡ್ತೀರಾ, ಯಾವ್ದಾರು ಸಿಂಹನ ಬಲಿ ಕೊಡ್ತೀರಾ? ವ್ಯಾಘ್ರನ್ನೈವ ಗಜನ್ನೈವ ಸಿಂಹನ್ನೈವ ಚ ನೈವ ಚ. ಸಿಂಹನ ಬಲಿ ಕೊಡೋಕೆ ನಿಮ್ಗಾಗಲ್ಲ, ಆನೆ ಬಲಿ ಕೊಡೋಕ್ಕಾಗಲ್ಲ, ಹುಲಿ ಬಲಿ ಕೊಡೋಕ್ಕಾಗಲ್ಲ. ಹೋಗಿ ಸಣ್ಣ ಕುರಿಮರಿನ ದೈವೋ ದುರ್ಬಲ ಘಾತಕ, ಪಾಪ ದುರ್ಬಲ, ಅದು ಏನು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಹೋಗಿ ತಗೊಂಡೋಗಿ ಅದನ್ನ ಬಲಿ ಕೊಡ್ತೀರಾ ಅಂತ ಚಾರ್ವಾಕರು ಕೇಳ್ತಾರೆ. ಹಾಗೆ ಆದರೆ ಇಲ್ಲಿ ಏನು ಅಂತಂದರೆ, ಮೇ ಅಂತ ಕೂಗ್ತಕ್ಕಂಥದ್ದು ಅದು ಅನ್ನೋ ಅರ್ಥದಲ್ಲಿ ಅದನ್ನು ಕುರಿ, ಅದಕ್ಕೆ ಯಾವಾಗಲೂ ಆಸೆ, ತಿನ್ನುವಂಥ ಆಸೆ. ನೀವು ಗಮನಿಸಿ ನೋಡಿ, ಆ ಕುರಿಗಳು ಯಾವಾಗಲೂ ಏನಾದರೂ ಒಂದು ಮೇಯ್ತಿರ್ತವೆ, ಬಾಯಿ ಆಡ್ತಾನೆ ಇರ್ತವೆ. ಅದು ಸಾಂಕೇತಿಕವಾಗಿರ್ತಕ್ಕಂಥದ್ದು ಮತ್ತು ಅತ್ಯಂತ ಚಂಚಲವಾಗಿರ್ತಕ್ಕಂಥ ಪ್ರಾಣಿ. ಮತ್ತು ಎಂಥದ್ದೇ ಪ್ರದೇಶದ ಎಷ್ಟೇ ಇಕ್ಕಟ್ಟಾದ ಜಾಗದಲ್ಲಾದರೂ ಹೋಗಿ ನಿಂತ್ಕೊಂಡು ತನಗೆ ಬೇಕಾದ್ದನ್ನು ತಿನ್ನುತ್ತೆ ಅದು. ಇದನ್ನು ಸಾಂಕೇತಿಕವಾಗಿ ಹೇಳಿದರು ಹಿಂದಿನವರು, ಅದನ್ನು ಬಲಿ ಕೊಡಬೇಕು ಅಂತ. ಅಂದರೆ ಎಂಥದ್ದೇ ಕಷ್ಟ ಪರಿಸ್ಥಿತಿ ಆದರೂ ತನಗೆ ಬೇಕಾದ ಬೇಕಪ್ಪ. ಎಷ್ಟು ಕಷ್ಟಪಟ್ಟು ಒಂಚೂರು ವ್ಯತ್ಯಾಸ ಆದರೆ ಕೆಳಗಡೆ ಬಿದ್ದರೆ ಜೀವ ಹೋಗುತ್ತೆ. ಅಂಥ ಪರ್ವತ ತುದಿಲ್ ಬೇಕಾದ್ರೂ ಹೋಗಿ ನಿಂತ್ಕೊಂಡು ತನಗೆ ಬೇಕಾದ ಸೊಪ್ಪುಗಳನ್ನು ತಿನ್ನುತ್ತೆ ಅದು. ಅದೇ ಕಾರಣಕ್ಕಾಗಿ ಅಷ್ಟು ಕಷ್ಟಪಡ್ತಕ್ಕಂಥ ಸೂಕ್ಷ್ಮವಾದ ಕೆಲಸಗಳನ್ನು ಕೂಡ ಮಾಡ್ತಕ್ಕಂತಹ ಪ್ರಾಣಿಯನ್ನು ಸಾಂಕೇತಿಕವಾಗಿ ಬಳಸಿ ನಿನ್ನ ಆಸೆ, ನಿನ್ನ ದುರಾಸೆ, ನಿನ್ನ ದುಷ್ಟತನ, ನಿನಗೆ ಬೇಕಾಗಿರ್ತಕ್ಕಂತಹ ಆ ಒಂದು ಅಪೇಕ್ಷೆಗಳು, ನೀನು ಮಾಡ್ತಕ್ಕಂಥದ್ದು, ಇದನ್ನು ಸಾಧಿಸೋದಕ್ಕಾಗಿ ನೀನು ಮಾಡ್ತಕ್ಕಂಥ ಕಷ್ಟ, ಇವೆಲ್ಲವೂ ಸಹ ಕುರಿಗೆ ಸಂಬಂಧಪಟ್ಟಿದ್ದು. ಮತ್ತು ನೀನು ಅನುಸರಿಸ್ತಕ್ಕಂಥದ್ದು ಯಾವುದು? ಒಂದು ಕುರಿ ಮುಂದೆ ಹೋಯ್ತು ಅಂದರೆ ಅದ್ರ ಹಿಂದೆ 10 ಕುರಿಗಳು ಹೋಗ್ತವೆ ಅಲ್ಲವಾ? ಹಾಗೆ ಒಬ್ಬ ಏನಾದರೂ ಒಂದು ಕೆಲಸ ಮಾಡ್ದ, ಜೀವನದಲ್ಲಿ ಉದ್ಧಾರ ಆದ ಅಂದರೆ ಅವನನ್ನೇ ಫಾಲೋ ಮಾಡಿಬಿಡೋದು. ಉದಾಹರಣೆಗೆ ಒಂದು ಜಾಗದಲ್ಲಿ ಒಂದು ಚಿಕ್ಕ ಕ್ಯಾಂಟೀನ್ ಓಪನ್ ಮಾಡ್ದ, ಅವನು ಒಂಚೂರು ವ್ಯಾಪಾರ ಆಯಿತು ಅಂತ ಅಂದ್ಕೊಳ್ಳೆ ಸುತ್ತಮುತ್ತ ಹತ್ತಿರದಲ್ಲಿ ಆ ಕ್ಯಾಂಟೀನ್ ಓಪನ್ ಆಗ್ತವೆ. ಉದಾಹರಣೆ ಕೊಟ್ಟಿದ್ದು ನಾನು, ಮತ್ತೆ ಎಕ್ಸಾಂಪಲ್ ಆಗಿ ಕೊಡ್ತಿರೋದು. ಹೀಗೆ
ಒಬ್ಬ ಮಾಡಿದ್ದನ್ನು ಕಂಡು ಅದನ್ನೇ ಅನುಸರಣೆ ಮಾಡ್ಕೊಂಡು ಹೋಗ್ತಕ್ಕಂಥ ಸ್ವಭಾವ ಇರ್ತಕ್ಕಂಥ ಕುರಿಯಂಥವನೇ ಅದನ್ನು ಬಲಿ ಕೊಡು ಅಂತಕ್ಕಂಥ ಮಾತು ಇದು ಶಾಸ್ತ್ರದಲ್ಲಿರೋದನ್ನು ಹೇಳ್ತಿದ್ದೀನಿ ನಾನು. ಇದನ್ನು ಅರ್ಥ ಮಾಡ್ಕೊಳ್ಬೇಕೇ ಹೊರತು ಪ್ರಾಣಿ ಬಲಿಯನ್ನು ಹೇಳಿಲ್ಲ. ಮಮತ್ವದ ಬಲಿ, ನಿನ್ನನ್ನು ನೀನು ಬಲಿ ಕೊಡು, ನಿನ್ನ ಒಳಗಿರ್ತಕ್ಕಂಥ ಮೃಗವನ್ನು ಬಲಿ ಕೊಡು ಅಂತ ಅಲ್ಲಿರ್ತಕ್ಕಂಥದ್ದು. ಇದನ್ನು ಮೊದಲು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಎರಡನೇದಾಗಿ, ಯಾವುದೇ ಜೀವಕ್ಕೆ ನಾವು ಅಂದರೆ ನಮಗೆ ಇನ್ನೊಂದು ಜೀವವನ್ನು ಕೊಲ್ಲುವ ಅಧಿಕಾರ ಇಲ್ಲ. ಇದು ಬಹಳ ಮುಖ್ಯ. ದೇವತೆಗಳಿಗೆ ಪ್ರಾಣಿ ಬಲಿಯನ್ನು ಕೊಟ್ಟ ಪಕ್ಷದಲ್ಲಿ ಏನಾಗ್ತದೆ ಇದನ್ನು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ನಾನು ಮೊದಲು ಹೇಳಿದ್ದೇನೆ, ಪಿಶ ಅಂದರೆ ಮಾಂಸ, ಅಚತಿ ಅಂತಂದರೆ ತಿನ್ನುವವನು, ಮಾಂಸ ತಿನ್ನುವವನು ಅಂದರೆ ಪಿಶಾಚ ಅಂತ ಅರ್ಥ. ನಾವು ದೇವತೆಗಳಿಗೆ ಅದನ್ನು ನೈವೇದ್ಯ ಕೊಟ್ವಿ ಅಂತ ಹೇಳಿ ಆದರೆ ದೇವತೆಗಳನ್ನು ನಾವು ಪಿಶಾಚರನ್ನಾಗಿ ಮಾಡಿದ್ವಿ ಅಂತ ಅರ್ಥ. ಹಾಗಾಗಿ ದೇವತೆಗಳಿಗೆ ಮಾಂಸ ನೈವೇದ್ಯ ಅಂತಕ್ಕಂಥದ್ದು ಕ್ರೂರತನವನ್ನು ದೇವತೆಗಳಲ್ಲಿ ಬೆಳೆಸ್ತದೆ. ದೇವತಾ ಶಕ್ತಿಯನ್ನು ಯಾವ ಒಂದು ಬಿಂಬದಲ್ಲಿ ನಾವು ಉಪಾಸನೆ ಮಾಡಿರ್ತೇವಲ್ಲ ಅಲ್ಲಿಗೆ ನಾವು ನೈವೇದ್ಯ ರೂಪದಲ್ಲಿ ರಕ್ತ ಮಧ್ಯ ಮಾಂಸಾದಿಗಳನ್ನು ಕೊಟ್ಟ ಪಕ್ಷದಲ್ಲಿ ಆ ದೇವತಾ ಸ್ವರೂಪ ಅಂತಕ್ಕಂಥದ್ದು ಅತಿ ಕ್ರೂರವಾಗ್ತದೆ. ಮಾಂಸ ಬಲಿ ಇತ್ಯಾದಿಗಳನ್ನು ಕೊಟ್ಟ ನಂತರದಲ್ಲಿ ಕ್ರಮೇಣ ಆ ಬಿಂಬದಲ್ಲಿರ್ತಕ್ಕಂಥ ಚೈತನ್ಯ ಅಂತಕ್ಕಂಥದ್ದು ಹೊರಗಡೆಗೆ ತನ್ನ ವಿಸ್ತಾರವನ್ನು ಜಾಸ್ತಿ ಮಾಡಿಕೊಂಡಾಗ ಅಲ್ಲಿ ಒಂದೊಮ್ಮೆ ಕಾಲಕ್ರಮೇಣ ಬಲಿ ಇತ್ಯಾದಿಗಳು ನಡೆದೇ ಇದ್ದರೆ ಏನಾಗ್ತದೆ ಅಂದರೆ ಆ ಪ್ರಾಂತ್ಯದಲ್ಲಿ ಓಡಾಡ್ತಕ್ಕಂಥ ಜೀವಗಳನ್ನು ಆ ಶಕ್ತಿ ಬಲಿ ತಗೊಳ್ಳುತ್ತದೆ. ಎಷ್ಟೋ ಜಾಗಗಳಲ್ಲಿ ನಾವು ರಸ್ತೆ ಮೇಲೆ ಹೋಗುವಾಗ 8 ಮಾರ್ಕ್ ಹಾಕಿ ಒಂದು ತಲೆಬುರುಡಿ ಚಿತ್ರ ಬರೆದು ಹಾಕಿಟ್ಟಿರ್ತಾರೆ, ಆಕ್ಸಿಡೆಂಟ್ ಝೋನ್ ಅಂತ. ಇದು ಆಕ್ಸಿಡೆಂಟ್ ಝೋನ್ ಹೇಗೆ ಉತ್ಪತ್ತಿ ಆಯಿತು ಅಂದರೆ, ಒಂದು ಕಾಲದಲ್ಲಿ ಅಲ್ಲೆಲ್ಲೋ ಸಮೀಪದಲ್ಲಿ ಹತ್ಯೆಗಳು ನಡೀತಾ ಇದ್ದು ದೇವತಾ ಶಕ್ತಿಗಳನ್ನು ಉಪಾಸನೆ ಮಾಡಲಿಕ್ಕೋಸ್ಕರವಾಗಿ ಅವುಗಳನ್ನು ಮೆಚ್ಚಿಸೋದಕ್ಕೋಸ್ಕರವಾಗಿ ಪ್ರಾಣಿ ಬಲಿಗಳನ್ನು ವಿಶೇಷವಾಗಿ ಕೊಟ್ಟಿದ್ದಂತಹ ಜಾಗಗಳು ಅಲ್ಲಿ ಒಂದು ಆ ಚೈತನ್ಯ ಪಿಶಾಚ ಚೈತನ್ಯವಾಗಿ ಬದಲಾಗಿರ್ತದೆ. ಅದಕ್ಕೆ ರಕ್ತವನ್ನು ಮಾಂಸವನ್ನು ಸ್ವೀಕಾರ ಮಾಡ್ತಕ್ಕಂಥ ಹಪಹಪಿ ಅಂತಕ್ಕಂಥದ್ದು ಆ ಒಂದು ಶಕ್ತಿಗೆ ಬಂದಿರ್ತದೆ. ಆ ಕಾರಣದಿಂದ ಆ ಜಾಗದಲ್ಲಿ ಪದೇ ಪದೇ ವರ್ಷಕ್ಕೊಂದು 3-4 ಆಕ್ಸಿಡೆಂಟ್ ಆಗೇ ಆಗುತ್ತೆ, 3-4 ಸಾವುಗಳು ಆಗೇ ಆಗುತ್ತೆ. ಸುಮ್ಮನೆ ಇದನ್ನು ನಾನು ಎಕ್ಸಾಂಪಲ್ಗೆ ಕೊಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಕನ್ನಡದ ಪ್ರಖ್ಯಾತ ನಟ ಶಂಕರ್ನಾಗ್ ಅವರು ಸತ್ತಿದ್ದು ಎಲ್ಲಿ? ಆನಗೋಡು. ಚಿತ್ರದುರ್ಗದ ಸಮೀಪ ಆನಗೋಡಿನಲ್ಲಿ ಆಕ್ಸಿಡೆಂಟ್ ಆಗಿ ಸತ್ರು. ಹೀಗೆ ಅಲ್ಲಿ ಸುನಿಲ್ ಅವರು ಅಲ್ಲೇ ಸತ್ರು. ಹೀಗೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅರ್ಥ ನಾವು ಮಾಡ್ಕೊಳ್ಬೇಕು. ಆ ಆಕ್ಸಿಡೆಂಟ್ ಝೋನ್ ಅಂಥೇಳಿ ಏನಿರುತ್ತೆ ಅಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಎನರ್ಜಿ ಅಂತಕ್ಕಂಥದ್ದು, ಶಕ್ತಿ ಚೈತನ್ಯ ಅಂತಕ್ಕಂಥದ್ದು ರಕ್ತ ಮಾಂಸಗಳ ಅಭ್ಯಾಸವನ್ನು ಮಾಡಿಕೊಂಡಿದ್ದು ಕಾಲಕ್ರಮೇಣ ಏನಾಗ್ತದೆ ಅದು ಆ ಪ್ರಾಂತ್ಯದಲ್ಲಿ ಓಡಾಡ್ತಕ್ಕಂಥ ಜನರ ಜೀವವನ್ನು ಯಾವುದೋ ಒಂದು ರೀತಿಯಲ್ಲಿ ತಗೊಳಕ್ಕೆ ಶುರು ಮಾಡುತ್ತೆ. ಗುರುಳಿ, ಅದಕ್ಕೆ ನಾವು ಅಂತ್ಯ ಅಂತಾನೆ ಕಾಣಿಸೋ ಹಾಗಿಲ್ವಾ? ಅಂತ್ಯ ಕಾಣಿಸೋದು ಅಂತಂದ್ರೆ ಆ ಶಕ್ತಿಯನ್ನು ಹ್ರಾಸಗೊಳಿಸ್ಬೇಕಾಗತ್ತೆ. ಅದಕ್ಕೆ ಕೊಡ್ತಕ್ಕಂಥ ನೈವೇದ್ಯವನ್ನು ನಿಲ್ಲಿಸಬೇಕಾಗತ್ತೆ. ನೈವೇದ್ಯವನ್ನು ನಿಲ್ಲಿಸಿ ಇದೆಲ್ಲ ಆದ ನಂತರದಲ್ಲೂ ಈ ಆಕ್ಸಿಡೆಂಟ್ ಝೋನ್ ನಿರ್ಮಾಣ ಆಯಿತು ಅಂದರೆ ಏನು ಮಾಡಬೇಕು? ಹಾಗಾದರೆ ಆವಾಗ ಅದಕ್ಕೆ ಬದಲಿ ವ್ಯವಸ್ಥೆಯನ್ನು ಮಾಡಬೇಕು. ಆ ರೂಟ್ನಲ್ಲಿ ಓಡಾಡುವುದನ್ನು ಕಡಿಮೆ ಮಾಡಬೇಕು. ಇಲ್ಲ ಅಂತಂದರೆ ಏನು ಮಾಡಬಹುದು? ಬಹಳ ಮುಖ್ಯವಾದ ಒಂದು ಮಾಡ್ಬೋದು. ಇವತ್ತೆಲ್ಲ ಅದನ್ನು ಸ್ಕ್ಯಾನ್ ಮಾಡ್ತಕ್ಕಂಥ ಮೆಷಿನ್ಗಳು. ಹೌದು, ನೆಗೆಟಿವ್ ಎನರ್ಜಿ. ಅದಕ್ಕೆ ಒಂದು ರೂಟ್ನಲ್ಲಿ ಅದು ಹೋಗಿರ್ತದೆ. ಅಲ್ಟ್ರಾವೈಲೆಟ್ ರೇಸ್ ಮತ್ತು ಇನ್ಫ್ರಾರೆಡ್ ರೇಸ್ ಅಂತೇಳಿ ಅದನ್ನು ಕಂಡುಹಿಡಿತಾರೆ. ಅದನ್ನು ಭೂಗರ್ಭದಲ್ಲಿ ಅದು ಯಾವ ರೀತಿಯಲ್ಲಿ ಸಂಚಾರ ಮಾಡುತ್ತೆ, ಅದು ಈ ಕಡೆಯಿಂದ ಒಂದು ಲೈನು ಈ ಕಡೆಯಿಂದ ಒಂದು ಲೈನು ಪ್ಲಸ್ ಮಾರ್ಕಲ್ಲಿ ಬಂದು ಎರಡು ಹಿಂಗೆ ಜಾಯಿಂಟ್ ಆಗ್ತಕ್ಕಂಥ ಜಾಗದಲ್ಲಿ ಮೇಲ್ಮುಖವಾಗಿ ಆ ಶಕ್ತಿ ಅಂತಕ್ಕಂಥದ್ದು ಹೊಮ್ಮುತ್ತಾ ಇರುತ್ತೆ. ಅದನ್ನು ಕಂಡು ಹಿಡಿದು ಅದನ್ನು ಸರಿಯಾಗಿ ವೈಜ್ಞಾನಿಕವಾಗಿ, ಇದು ವೈಜ್ಞಾನಿಕವಾಗಿ ಹೇಳ್ತಾ ಇರೋದು ನಾನು, ಈ ವೈಜ್ಞಾನಿಕವಾಗಿ ಅಂಥ ಜಾಗವನ್ನು ಕಂಡು ಹಿಡಿದು ಬದಲಿ ವ್ಯವಸ್ಥೆಯನ್ನು ಮಾಡೋದಿರಬಹುದು. ಅಥವಾ ಅದರ ಎದುರು ಬದುರು ಎರಡು ಭಾಗದಲ್ಲಿ, ಈ ಕಡೆ ಮತ್ತು ಈ ಕಡೆ ಎರಡು ಭಾಗದಲ್ಲಿ ಚೆನ್ನಾಗಿ ಪಾದರಸವನ್ನು ಹಚ್ಚಿರ್ತಕ್ಕಂಥ ದೊಡ್ಡ ದೊಡ್ಡ ಕನ್ನಡಿಗಳನ್ನು ತಾತ್ಕಾಲಿಕವಾಗಿ ಇಡೋದರಿಂದ ಕೂಡ ಅನೇಕ ಕಡೆಗಳಲ್ಲಿ ದೊಡ್ಡ ದೊಡ್ಡ ರೌಂಡ್ ಶೇಪಿನ ಕನ್ನಡಿ ಇಟ್ಟಿರೋದನ್ನು ನಾವು ನೋಡ್ತೇವಲ್ವ. ಹಾಗೆ ಅಂದರೆ ಆ ಒಂದು ಚೈತನ್ಯಗಳು ಹೊಡೆದಾಗ ಆ ಒಂದು ಶಕ್ತಿ, ಆ ದುಷ್ಟಶಕ್ತಿ ಅಥವಾ ದೈವಿಶಕ್ತಿ ದುಷ್ಟವಾಗಿ ಪಿಶಾಚವಾಗಿ ಮಾರ್ಪಾಡಾಗಿರ್ತಕ್ಕಂಥದ್ದಲ್ವಾ. ಹಾಗಾಗಿ ಈಗ ಅನೇಕರು ಕೇಳ್ತಾರಲ್ಲ ದುಷ್ಟಶಕ್ತಿ ಅಂತ ಹೇಳಿ. ಯಾವುದೇ ಶಕ್ತಿ ದುಷ್ಟವಾಗಿರೋದಿಲ್ಲ. ನಾವು ಅದನ್ನು ನಮ್ಮ ಆರಾಧನಾ ಕ್ರಮದಿಂದ ದುಷ್ಟವಾಗಿ ಬದಲಾವಣೆ ಮಾಡಿರ್ತೇವೆ. ಆರಾಧನೆಗೆ ಅಷ್ಟು ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯ ಇದೆ. ತಾಂತ್ರಿಕ ದೇವತೆಗಳನ್ನ
ಉಪಾಸನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಕ್ತ ಮಾಂಸ ಮದ್ಯಾದಿಗಳನ್ನು ನೈವೇದ್ಯ ಕೊಟ್ಟರೆ, ತಾತ್ಕಾಲಿಕವಾಗಿ ನೈವೇದ್ಯ ಕೊಟ್ಟರೆ ಕ್ರಮೇಣ ಅದು ದುಷ್ಟಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ, ಬದಲಾಗುತ್ತೆ. ಉದಾಹರಣೆಗೆ ನಿಮಗೆ ಅರ್ಥ ಆಗೋಂಗೆ ಹೇಳಬೇಕು ಅಂದರೆ, ಚಾಣಕ್ಯನ ಕಾಲದಲ್ಲಿ ವಿಷಕನ್ಯೆಯರನ್ನು ತಯಾರು ಮಾಡ್ತಿದ್ರು ಅಂತ ಕೇಳ್ತೇವೆ ನಾವು. ಪಾಪ ಸಾಮಾನ್ಯ ಜೀವ ಕೊಡ್ತಕ್ಕಂಥ ಹೆಣ್ಣು, ಆ ತಾಯಿ ಸ್ವರೂಪಳಾಗಿರ್ತಕ್ಕಂಥ ಹೆಣ್ಣನ್ನು ವಿಷಕನ್ಯೆಯನ್ನಾಗಿ ಸಿದ್ಧಪಡಿಸ್ತಿದ್ರು ಅಂದರೆ ಹೇಗಿದ್ದಿರಬಹುದು ತಂತ್ರ. ಹಾಗಾಗಿ ತಾಂತ್ರಿಕ ವಿಧಿ ಅಂತಕ್ಕಂಥದ್ದು ಒಳ್ಳೆಯ ದೇವತಾ ಚೈತನ್ಯವನ್ನು ಕೂಡ ಬಳಸ್ಕೊಂಡು ಅದಕ್ಕೆ ಕ್ರಮೇಣ ದುಷ್ಟ ವಿದ್ಯೆಯನ್ನು ಪ್ರಯೋಗ ಮಾಡಿ 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 ತಪ್ಪಾಗಿ ದುಃಖ ಕೆಟ್ಟದ್ದಕ್ಕಾಗಿ ಅದನ್ನು ಬಳಸಿ ದೈವಶಕ್ತಿಯನ್ನೇ ದುಷ್ಟತನವನ್ನು ಕಲಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಈ ಥರದ ಆಕ್ಸಿಡೆಂಟ್ಗಳನ್ನು ನಿರ್ಮಾಣ ಮಾಡುತ್ತೆ. ಹಾಗಾಗಿ ದಯಮಾಡಿ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಣಿಯನ್ನು ಹರಕೆಯಾಗಿ ಕೊಡಬೇಡಿ. ನಿಮಗೆ ಹರಕೆ ತೀರಿಸಬೇಕು ಅಂತಕ್ಕಂಥ ಅಪೇಕ್ಷೆ ಇದ್ದರೆ ಯಾವುದೇ ಬೇರೆ ರೀತಿಯಲ್ಲಿ ಮಾಡ್ಕೊಳ್ಳಿ, ಪ್ರಾಣಿ ಬಲಿಯನ್ನು ಮಾತ್ರ ಕೊಡಬೇಡಿ. ಪರಿಣಾಮ ಹರಕೆಗಾಗಿ ಆದರೂ ಕೊಡಿ. ನಿಮಗೇನೋ ಒಂದು ಸಾಧನೆ ಮಾಡ್ಕೋಬೇಕು, ಏನೋ ಒಂದು ಪಡ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕಾಗಿ ಯಾವುದೋ ಶತ್ರು ನಾಶ ಮಾಡಬೇಕು, ಯಾರೋ ಒಂದು ಹಿಂಸೆ ಕೊಟ್ಟಿರ್ತಾರೆ. ಸಾವಿರಾರು ಮಾರ್ಗಗಳಿದೆ ನಮ್ಮನ್ನು ಉದ್ಧಾರ ಮಾಡ್ಕೊಳ್ಳೋದಕ್ಕೆ, ಆಯಿತಾ. ಬೆಂಗಳೂರಿಂದ ಶಿವಮೊಗ್ಗಕ್ಕೋ ಮೈಸೂರಿಗೋ ಹೋಗಬೇಕು ಅಂದ್ರೆ ಒಂದೇ ಬಸ್ ಇಲ್ಲ, ನೂರಾರು ಬಸ್ಸುಗಳನ್ನು ಸರ್ಕಾರದವರು ಇಟ್ಟಿದ್ದಾರೆ. ಯಾವುದಾದ್ರೂ ನಿಮಗೆ ಇಷ್ಟ ಆಗೋ ಬಸ್ಸನ್ನು ಹತ್ಕೊಂಡು ನೀವು ಹೇಗೆ ಹೋಗ್ಬೋದು, ಹಾಗೆ ಉದ್ಧಾರವಾಗಲಿಕ್ಕೆ ಸಾವಿರಾರು ಒಳ್ಳೆಯ ಮಾರ್ಗಗಳಿದ್ದಾವೆ. ಹಾಗಾಗಿ ನಮ್ಮ ಯಾವುದೋ ಒಂದು ಅಪೇಕ್ಷೆಯ ಈಡೇರಿಕೆಗೋಸ್ಕರವಾಗಿ ಬಾಯಿ ಬಾರದ ಮತ್ತು ಮುಗ್ಧ ಸ್ವಭಾವದ, ಪಾಪ ಏನೂ ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ಕೋಳಿ, ಕುರಿ ಮತ್ತೊಂದು ಇತ್ಯಾದಿ ಪ್ರಾಣಿಗಳನ್ನು ತಗೊಂಡೋಗಿ ನಮ್ಮ ಯಾವುದೋ ಸಾಧನೆಗೋಸ್ಕರವಾಗಿ ದೇವತಾ ಶಕ್ತಿಗಳಿಗೆ ಬಲಿ ಕೊಡೋದು, ಆ ದೇವತಾ ಶಕ್ತಿಗಳನ್ನು ಪಿಶಾಚರನ್ನಾಗಿ ಮಾಡತಕ್ಕಂಥದ್ದನ್ನು ದಯಮಾಡಿ ಮಾಡಬೇಡಿ. ಪರಿಣಾಮ ಮುಂದೊಂದು ದಿವಸ ಅದು ನಿಮಗೇ ಅಪಾಯವೇ ಹೊರತು ಖಂಡಿತ ಬೇರೆಯವರಿಗೆ ತೊಂದರೆ ಮಾಡೋದಿಲ್ಲ. ನೀವೇ ಪೆಟ್ಟು ತಿನ್ಬೇಕಾಗಿ ಬರುತ್ತೆ. ಯೋಚನೆ ಗುರುಗಳೇ, ವಿಶೇಷವಾದ ನರಸಿಂಹನ ಕ್ಷೇತ್ರದ ಕುರಿತಾಗಿ ತಾವು ತಿಳಿಸ್ತಾ ಇದ್ರಿ. ಬಗುವಳ್ಳಿ ಅನ್ನುವಂಥ ಜಾಗದಲ್ಲಿರುವಂಥದ್ದು ನರಸಿಂಹ. ಅಲ್ಲಿಗೆ ಹೋಗೋದ್ರಿಂದ ಎಂತಹ ಒಂದು ದೋಷ ಪರಿಹಾರವಾಗತ್ತೆ? ನಾವು ದೋಷ ಪರಿಹಾರಕ್ಕೆ ತಾನೇ ಮೊದಲು ಹೆಚ್ಚು ಬೆಲೆ ಕೊಡಬೇಕು. ಇಲ್ಲಿ ನಾವು ಆ ಒಂದು ಘಟನೆ ಅಥವಾ ನರಸಿಂಹ ಸ್ವಾಮಿಯ ಪ್ರತಿಷ್ಠಾಪನೆ ಆಗಿರತಕ್ಕಂತಹ ಕಥೆ ಹಿನ್ನೆಲೆಯನ್ನು ನೋಡಿದರೆ, ವೀರ ಬಲ್ಲಾಳ ದಣಿದಿರ್ತಕ್ಕಂಥ ಅವನಿಗೆ ಯುದ್ಧ ಮಾಡಬೇಕಾದಂಥ ಅನಿವಾರ್ಯತೆ ಬಂದಿತ್ತು. ರೈತನೊಬ್ಬ ಅತ್ತಿಯ ಹಣ್ಣಿನ ಪಾನಕವನ್ನು ಮಾಡಿಕೊಟ್ಟ. ಅದನ್ನು ಕುಡಿದ ನಂತರದಲ್ಲಿ ಅವನಿಗೆ ವಿಶೇಷವಾದ ಶಕ್ತಿ ಬಂತು. ಅದಕ್ಕೆ ನರಸಿಂಹನ ಧ್ಯಾನ ಮಾಡಿ ಆ ಒಂದು ಶಕ್ತಿಯನ್ನು ಅದಕ್ಕೆ ಸೇರಿಸಿ ಕೊಟ್ಟಿದ್ದ ರೈತ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ದೈಹಿಕವಾಗಿರ್ತಕ್ಕಂಥ ಅಶಕ್ತತೆ ಯಾರಿಗಿದೆ, ಅನಿಮಿಕ್ ಆಗಿರ್ತಾರಲ್ಲ ಅಂಥವರಿಗೆ ವಿಶೇಷವಾಗಿರ್ತಕ್ಕಂಥದ್ದು ಇದು. ಹಾಗಾಗಿ ಒಂದು ಜೊತೆಯಲ್ಲಿ ಇದಕ್ಕೆ ಹಿಂದೆ ಒಂದು ಕಥೆಯ ನೋಡ್ಬೇಕು ನಾವು. ಯಾಕೆ ಅತ್ತಿಯ ಹಣ್ಣಿಗೆ ಏನಂಥ ವಿಶೇಷತೆ ಅಂತ ನೋಡಿದರೆ, ಅದನ್ನು ಔದುಂಬರ ಅಂತ ಹೇಳ್ತಾರೆ. ಅತ್ತಿಯ ಹಣ್ಣು, ಅಂಜೂರ ಅಲ್ಲ, ಅತ್ತಿಯ ಹಣ್ಣಿಗೆ ಔದುಂಬರ ಅಂತಕ್ಕಂಥ ಒಂದು ಹೆಸರಿದೆ. ಔದುಂಬರ ವೃಕ್ಷ ಅಂತಕ್ಕಂಥದ್ದು ಶುಕ್ರ ಗ್ರಹಕ್ಕೆ ನಾವು ಕೊಡ್ತಕ್ಕಂಥ ಆಹುತಿಯ ಸಮಿತ್ತು. ಶುಕ್ರನನ್ನು ಭಾರ್ಗವ ಅಂತ ಕರೀತಾರೆ. ಆ ಭಾರ್ಗವ ಋಷಿಯ ಮನೆಯಲ್ಲಿ ಹುಟ್ಟಿದ್ದರಿಂದ ಮಹಾಲಕ್ಷ್ಮಿಯ ಸ್ವರೂಪಕ್ಕೆ ಭಾರ್ಗವಿ ಅಂತ ಕರೀತಾರೆ. ಭಾರ್ಗವರ ಮನೆಯಲ್ಲಿ ಹುಟ್ಟಿರ್ತಕ್ಕಂಥವಳಾದ್ರಿಂದ ಲಕ್ಷ್ಮಿಯನ್ನ ಭಾರ್ಗವಿ ಅಂತ ಕರೀತಾರೆ. ಭಾರ್ಗವಿಗೂ ಔದುಂಬರಕ್ಕೂ ಸಂಬಂಧ ಅಂತ ಆಯಿತು ಅಲ್ಲಿಗೆ. ಆನಂತರದಲ್ಲಿ ಅದು ನರಸಿಂಹಸ್ವಾಮಿಗೆ ಹೇಗೆ ಪ್ರಿಯ ಆಯಿತು ಅಂತಂದರೆ, ಯಾವಾಗ ನರಸಿಂಹದೇವರು ಒಂದು ಅವತಾರ ಅಂತಕ್ಕಂಥದ್ದು ಆಗಿ ಹಿರಣ್ಯಕಶಿಪುವಿನ ಸಂಹಾರ ಆಗ್ತದೆ. ಪ್ರಹ್ಲಾದನ ತಂದೆಯಾಗಿರ್ತಕ್ಕಂಥ ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಹಿಂಸೆ ಕೊಟ್ಟಂತಹ ಸಂದರ್ಭದಲ್ಲಿ ಪ್ರಹ್ಲಾದನ ರಕ್ಷಣೆಗೋಸ್ಕರವಾಗಿ ಮತ್ತು ಹಿರಣ್ಯಕಶಿಪುವಿಗೆ ಇದ್ದಂತಹ ಆ ಒಂದು ವರ ಏನಿದೆ, ಆ ವರವನ್ನು ಕೂಡ ನಿಜ ಮಾಡಬೇಕಲ್ಲ. ಅವನಿಗೆ ಎಂಥ ಒಂದು ವರ ಇದ್ದಿದ್ದು, ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ಮನೆಯಲ್ಲಾಗಲಿ ಹೊರಗಡೆ ಆಗಲಿ ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ಮನುಷ್ಯ ಆಗಲಿ ಪ್ರಾಣಿಗಳಾಗಲಿ ಆಯುಧ ಆಗಲಿ ಆಯುಧ ಇಲ್ಲದೆ ಆಗಲಿ ಬರೀ ಕೈಲಾಗಲಿ ಅಸ್ತ್ರಶಸ್ತ್ರದಿಂದಾಗಲಿ ಯಾವುದರಿಂದಲೂ ತನ್ನ ಸಂಹಾರ ಆಗಬಾರ್ದು ಅನ್ನೋದು ಒಂದು ವಿಚಿತ್ರವಾದ ಒಂದು ವರ ಆಗಿತ್ತು. ಹಾಗಾಗಿ ಭಗವಂತ ಏನು ಮಾಡಿದ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಅವತಾರವನ್ನು ಮಾಡಿ ಅವನ ಸಂಹಾರವನ್ನು ಮಾಡುವಾಗ ತನ್ನ ಉಗುರಿನಿಂದ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಬಗಿತಾನೆ ನರಸಿಂಹ.
ಅವನ ಹೊಟ್ಟೆಯಲ್ಲಿ ಕಾಲಕೂಟ ಅಂತಕ್ಕಂಥ ಒಂದು ವಿಷ ಧಗಧಗಿಸ್ತಾ ಇರುತ್ತೆ, ಜ್ವಲಿಸ್ತಾ ಇರುತ್ತೆ. ಹೊಟ್ಟೆಯನ್ನು ಸೀಳಿದ ಸಂದರ್ಭದಲ್ಲಿ ಆ ವಿಷದ ಪಾತ್ರೆ ಅಥವಾ ವಿಷ ಏನಿರ್ತದೆಯಲ್ಲ ಅದರ ಒಳಗಡೆಗೆ ಉಗುರನ್ನು ಹಿಂಗೆ ಒತ್ತುವಾಗ ನರಸಿಂಹದೇವರ ಉಗುರು ಆ ಕಾಲಕೂಟದ ವಿಷದ ಒಳಗಡೆಗೆ ಅದ್ದಲ್ಪಟ್ಟು ಅದರಿಂದಾಗಿ ಉರಿ ಆರಂಭ ಆಯಿತು. ಅತ್ಯಂತ ಘೋರವಾದ ತೀಕ್ಷ್ಣವಾದಂಥ ವಿಷಯುಕ್ತವಾಗಿರ್ತಕ್ಕಂಥ ಆ ಒಂದು ಪದಾರ್ಥದ ಸ್ಪರ್ಶದಿಂದ ನರಸಿಂಹದೇವರಿಗೆ ಸಿಕ್ಕಾಪಟ್ಟೆ ಉರಿ ಆಗಲಿಕ್ಕೆ ಶುರುವಾಯ್ತಂತೆ. ಆವಾಗ ಘರ್ಜಿಸೋದು, ಕಿರ್ಚೋದು ಜೋರಾಗಿದ್ದಂಥ ಸಂದರ್ಭ, ಸಮಾಧಾನವೇ ಆಗ್ತಾ ಇಲ್ಲ ಅನ್ನೋ ಕಾರಣದಿಂದ ಮಹಾಲಕ್ಷ್ಮಿ ಏನು ಮಾಡ್ತಾಳೆ, ಔದುಂಬರದ ಅಥವಾ ಈ ಅತ್ತಿಯ ಹಣ್ಣುಗಳನ್ನು ತಂದು, ಅವನಿಗೆ ಭುಜಗಳೆಷ್ಟಿತ್ತು, ಆ ಒಂದು ಸಂಹಾರದ ಕಾಲದಲ್ಲಿ ನರಸಿಂಹದೇವರಿಗೆ 10 ಭುಜ ಇತ್ತಂತೆ, ದಶಭುಜ. ಆ ನಂತರದಲ್ಲಿ ನೋಡ್ತಕ್ಕಂಥ ಎಲ್ಲ ಸ್ವರೂಪಗಳಲ್ಲೂ ನಾವು ನೋಡೋದು 4 ಭುಜಗಳನ್ನು ನರಸಿಂಹದೇವರಿಗೆ. ಇಲ್ಲಿ ದಶಭುಜಾತ್ಮಕನಾಗಿ ನಿಂತಹ ಸಂದರ್ಭದಲ್ಲಿ 10 ಕೈಗಳು ಅಂದರೆ ಒಂದೊಂದು ಕೈಯಲ್ಲಿ 5 ಬೆರಳು ಅಂದರೆ 10 ಕೈಗೆ ಎಷ್ಟಾಯಿತು? 50 ಬೆರಳುಗಳು. ಅಷ್ಟರಲ್ಲೂ ಸಹ ಆ ಒಂದು ಜ್ವಾಲೆ ಅಂತಕ್ಕಂಥದ್ದು ಜ್ವಲಿಸುವಾಗ ಅವನಿಗೆ ಎಷ್ಟು ಹಿಂಸೆ ಆಗಿದ್ದಿರ್ಬೋದು. ಆ ಕಾರಣದಿಂದ ಅಷ್ಟೂ ಬೆರಳಿಗೆ ಆ ಅತ್ತಿಯ ಹಣ್ಣುಗಳನ್ನು ಆಕೆ ಚುಚ್ಚಿದಳು. ಆ ನಂತರದಲ್ಲಿ ನರಸಿಂಹದೇವರಿಗೆ ಸಮಾಧಾನ ಆಯಿತು ಅಂತ ಬರ್ತದೆ. ಹಾಗಾಗಿ ಆ ಒಂದು ಅತ್ತಿಯ ಹಣ್ಣಿನ ಪಾನಕವನ್ನು ಆ ನರಸಿಂಹದೇವರ ಅಭಿಧಾನವನ್ನು ಹೇಳಿ ಕೊಟ್ಟಿದ್ದರಿಂದ ವೀರಬಲ್ಲಾಳನಿಗೆ ವಿಶೇಷವಾದ ಚೈತನ್ಯ ಸಾಮರ್ಥ್ಯಗಳು ಬಂದು ಕಳ್ಳರ ಮೇಲೆ ಗೆದ್ದ ಅಂತಕ್ಕಂಥ ಐತಿಹ್ಯವನ್ನು ಹೇಳಿದ್ದೆ ನಾನು. ಹಾಗೆ ಇಲ್ಲಿ ಇರ್ತಕ್ಕಂತಹ ಈ ಬಗ್ಗೋಳಿಯ ನರಸಿಂಹದೇವರಿಗೆ ವಿಶೇಷವಾಗಿ ಎಲ್ಲ ಸೇವೆಗಳನ್ನು ಮಾಮೂಲಿಯಂತೆ ದೇವಸ್ಥಾನದಲ್ಲಿ ಮಾಡ್ತಕ್ಕಂಥದ್ದೆಲ್ಲದೂ ಉಂಟು. ಅದರ ಜೊತೆಯಲ್ಲಿ 3 ವಿಭಾಗದಲ್ಲಿ ಸಮಸ್ಯೆ ಇದ್ದರೆ, ಮೊದಲು ಕೃಷಿ ಭೂಮಿಯಲ್ಲಿ ನಿಮ್ಮದಾಗಿರ್ತಕ್ಕಂಥ ಕೃಷಿ ಭೂಮಿಯಲ್ಲಿ ಸಮಸ್ಯೆಗಳಿದ್ದರೆ, ಆ ಕೃಷಿ ಭೂಮಿಗೆ ಕಳ್ಳರು ಅಂತಕ್ಕಂಥದ್ದು ಬಂದು ತೊಂದರೆ ಮಾಡ್ತಾ ಇದ್ದ ಪಕ್ಷದಲ್ಲಿ, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಶಾರೀರಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಕಡಿಮೆ ಇದ್ದ ಪಕ್ಷದಲ್ಲಿ, ವೀಕ್ನೆಸ್ ಇದ್ದಂಥ ಸಂದರ್ಭದಲ್ಲಿ, ಈ ಎಲ್ಲ ಕಾಲಗಳಲ್ಲಿ ಅಲ್ಲಿಯ ನರಸಿಂಹದೇವರಿಗೆ ಅಂಜೂರ ಅಥವಾ ಅತ್ತಿಯ ಹಣ್ಣುಗಳನ್ನು ನೈವೇದ್ಯಕ್ಕಾಗಿ ಅರ್ಪಣೆ ಮಾಡಬೇಕು. ಆ ನಂತರದಲ್ಲಿ ಅದನ್ನು ಸೇವಿಸಬೇಕು, ಪ್ರಸಾದ ರೂಪವಾಗಿ ಅದನ್ನು ಸೇವಿಸಬೇಕು, ಶಾರೀರಿಕವಾಗಿರ್ತಕ್ಕಂಥ ಪೋಷಣೆಗಾಗಿ. ಇದಾದ ನಂತರ ಯಾವ ಭೂಮಿಯಲ್ಲಿ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಆ ನರಸಿಂಹಸ್ವಾಮಿಯ ಅಭಿಷೇಕದ ತೀರ್ಥಾದಿಗಳನ್ನು ತಗೊಂಡೋಗಿ ಭೂಮಿಯಲ್ಲಿ ಹಾಕುವುದರಿಂದ ಆ ಭೂಮಿ ಅಂತಕ್ಕಂಥದ್ದು ಶುದ್ಧವಾಗ್ತದೆ. ಜೊತೆಯಲ್ಲಿರ್ತಕ್ಕಂಥ ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ, ಈ ರೀತಿಯಾಗಿ ಸೇವೆಗಳನ್ನು ಮಾಡಿ ಪ್ರಸಾದಾದಿಗಳನ್ನು ತಗೊಂಡು ಭೂಮಿಗೆ ಸಂಬಂಧಪಟ್ಟು, ಮಕ್ಕಳಿಗೆ ಸಂಬಂಧಪಟ್ಟು ಇತ್ಯಾದಿ ದೈಹಿಕವಾಗಿರ್ತಕ್ಕಂಥ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟು ಸೇವೆಯನ್ನು ಮಾಡಿದ ಪಕ್ಷದಲ್ಲಿ ಎಲ್ಲ ದೋಷಗಳು ಪರಿಹಾರವಾಗ್ತದೆ. ನರಸಿಂಹದೇವರ ಅನುಗ್ರಹದಿಂದ ಸುಭಿಕ್ಷ ಉಂಟಾಗ್ತದೆ ಅಂತಕ್ಕಂಥದ್ದು ಈ ಕ್ಷೇತ್ರದ ಮಹತ್ವ. ಧನ್ಯವಾದಗಳು ಗುರುಗಳೇ. ಇಷ್ಟೆಲ್ಲ ವಿಶೇಷವಾದ ವಿಚಾರವನ್ನು ತಿಳಿಸಿದ್ದಕ್ಕಾಗಿ. ನರಸಿಂಹ ಕ್ಷೇತ್ರ ಕರ್ನಾಟಕದ ವಿಶೇಷವಾದ ಕ್ಷೇತ್ರವಿದು. ಇನ್ನು 4 ರಾಶಿಗಳ ಕುರಿತಾಗಿ ದಯಮಾಡಿ ತಿಳಿಸಿ. ಈಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಉತ್ತಮವಾಗಿರತಕ್ಕಂಥ ಒಂದು ದಿನ. ಭಾಗ್ಯದಲ್ಲಿರ್ತಕ್ಕಂತಹ ಚಂದ್ರ ಭಾಗ್ಯೋದಯವಾಗ್ತಕ್ಕಂಥ ಒಂದು ಕಾಲ. ಅಶ್ವಿನಿ ನಕ್ಷತ್ರದಲ್ಲಿದ್ದಾನೆ. ನಿಮ್ಮ ಸಿಂಹರಾಶಿಗೆ ಲಾಭಧನಾಧಿಪತಿ ಆಗಿರ್ತಕ್ಕಂಥ, ಭಾಗ್ಯ ಚತುರ್ಥಾಧಿಪತಿ ಆಗಿರ್ತಕ್ಕಂಥ ಮಂಗಳನ ದೃಷ್ಟಿ, ಬುಧನ ದೃಷ್ಟಿ ಕೂಡ ಉಂಟು. ಹಾಗಾಗಿ ಇವತ್ತಿನ ದಿನ ಸಿಂಹರಾಶಿಯವರಿಗೆ ಚೆನ್ನಾಗಿದೆ. ಚಿಂತೆ ಮಾಡಬೇಕಾದಂಥ ಅನಿವಾರ್ಯತೆ ಕಾಣಿಸೋದಿಲ್ಲ. ಆದರೂ ಅಷ್ಟಮದ ಶನೈಶ್ಚರನ ಬಾಧೆ ಅಂತಕ್ಕಂಥದ್ದು ಇದ್ದೇ ಇದೆ. ಹಾಗಾಗಿ ಸ್ವಲ್ಪ ಮಾನಸಿಕ ಸಮಾಧಾನಕ್ಕಾಗಿ ಆಂಜನೇಯನ ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಉತ್ತಮವಾಗಿದೆ. ತಕ್ಕ ಮಟ್ಟಿಗೆ ರಾಶಾಧಿಪತಿ ಧನದಲ್ಲಿದ್ದು ಲಾಭಾಧಿಪತಿಯ ದೃಷ್ಟಿಯನ್ನು ಕೊಡ್ತಾನೆ. ಹಾಗಾಗಿ ಸ್ವಲ್ಪ ಅಡ್ಡದಾರಿಯ ಸಂಪಾದನೆ ಇರತಕ್ಕಂಥವ್ರು ಎಚ್ಚರಿಕೆ ವಹಿಸಬೇಕಾಗತ್ತೆ. ಕಾರಣ ಏನು ಅಂತಂದರೆ, ನಿಮ್ಮ ಲಾಭಾಧಿಪತಿ ಅಷ್ಟಮದಲ್ಲಿದ್ದಾನೆ. ಸನ್ಮಾರ್ಗವಲ್ಲದೆ ವಾಮಮಾರ್ಗದಿಂದ ಅಥವಾ ಸೆಕೆಂಡ್ ಅಂತ ಹೇಳ್ತಾರಲ್ಲ, ಆ ಒಂದು ಸೆಕೆಂಡ್ ರೂಟ್ನಲ್ಲಿ ಸಂಪಾದನೆ ಮಾಡ್ತಾ ಇರತಕ್ಕಂಥವ್ರು ಏನಾದರೂ ಇದ್ದರೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಸಿಕ್ಕಿ ಹಾಕಿಕೊಳ್ತಕ್ಕಂಥ ಸಾಧ್ಯತೆಗಳುಂಟು. ಹಾಗಾಗಿ ಮುಂದೆ ಬರ್ತಕ್ಕಂಥ ಸಮಸ್ಯೆಗಳಿಂದ ಹಿಂದೆ ಬಚಾವಾಗಬೇಕು ಅಂದರೆ ಹಿಂದೆ ನಮ್ಮ ದಾರಿಯನ್ನು ನಾವು ಬದಲು ಮಾಡಿಕೊಂಡ್ರೆ ಒಳ್ಳೆಯದು. ಯೋಚನೆ ಮಾಡಿ. ಇದರ ಜೊತೆಯಲ್ಲಿ ಸ್ವಲ್ಪ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ.
ತುಲಾರಾಶಿಯವರಿಗೆ ಕರ್ಮಾಧಿಪತಿ ಸಪ್ತಮರ ದೃಷ್ಟಿ, ಸ್ವಂತ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರು, ಇನ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥವ್ರು, ಜೊತೆಗೆ ಕೆಲಸದವರನ್ನು ಇಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು, ಹೈನುಗಾರಿಕೆ ಇರಬಹುದು, ಆಹಾರ ಪದಾರ್ಥಗಳಿರ್ಬೋದು, ಬಟ್ಟೆಗಳ ಅಂಗಡಿಗಳಿರಬಹುದು, ಅಥವಾ ನೀರು ಹಾಲು ಇತ್ಯಾದಿಗಳ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರು, ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಆಹಾರ ಧಾನ್ಯಗಳನ್ನು ಒಟ್ಟಾರೆ ಚಂದ್ರ ಸಂಬಂಧಿತವಾಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳನ್ನೇ ಉದ್ಯೋಗವಾಗಿ ಇಟ್ಕೊಂಡಿರ್ತಕ್ಕಂಥವರಿಗೆ ಇವತ್ತಿನ ದಿನ ತುಂಬ ಚೆನ್ನಾಗಿದೆ. ಆದರೂ ವ್ಯಯಾಧಿಪತಿ ಆಗಿರೋದ್ರಿಂದ ಬುಧ ಸ್ವಲ್ಪ ಮಾತಿನ ಬಗ್ಗೆ ನಿಗಾ ವಹಿಸಬೇಕಾಗಿ ಬರುತ್ತೆ. ವಾಗ್ವಿಭೂತಿಂಚ ಸೌಮ್ಯ ಅಂತ ಹೇಳ್ತಾರೆ. ಹಾಗಾಗಿ ಮಾತಾಡುವ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ನಿಮ್ಮ ತಾಯಿ ಸಮಾನರಾಗಿರ್ತಕ್ಕಂಥ ಹೆಣ್ಣುಗಳೊಂದಿಗೆ ವ್ಯವಹರಿಸ್ತಕ್ಕಂಥ ಸಂದರ್ಭ ಹೆಚ್ಚು ಜಾಗ್ರತೆಯನ್ನು ವಹಿಸಿ. ಶಾಪ ಅಂತಕ್ಕಂಥದ್ದು ಪ್ರಾಪ್ತಿಯಾಗುವ ಲಕ್ಷಣ ಉಂಟು. ಯಾಕೆಂದರೆ ದ್ವಿತೀಯ ಸಪ್ತಮಾಧಿಪತಿಯು ಮತ್ತು ವ್ಯಯಾಧಿಪತಿಯು ಒಟ್ಟಿಗಿರೋದ್ರಿಂದ ವಾಕ್ಸ್ಥಾನಕ್ಕೆ ಸಂಬಂಧಪಟ್ಟು ಬಾಧೆ ಕಾಣಿಸ್ತದೆ. ಬಹಳ ಎಚ್ಚರಿಕೆ ಬೇಕು. ಬಾಯಿ ಹುಣ್ಣು ಇತ್ಯಾದಿ ಸಮಸ್ಯೆಗಳು ಕೂಡ ಆಗುವಂಥ ಲಕ್ಷಣ ಕೆಲವರಿಗುಂಟು. ಪಿತ್ತವಿಕಾರದ ಲಕ್ಷಣಗಳು ಕೆಲವರಿಗುಂಟು. ಎಲ್ಲ ಒಟ್ಟಾರೆ ವಿಚಾರಕ್ಕೆ ಸಂಬಂಧಪಟ್ಟು ಇವತ್ತು ನಾನು ಹೇಳೋದಾದರೆ ಪ್ರಾಮಾಣಿಕವಾಗಿ ಉಪವಾಸವನ್ನು ಮಾಡಿ ನೀರಾಹಾರವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಸೂಕ್ತ. ಇದರ ಜೊತೆಯಲ್ಲಿ ಅನ್ನಪೂರ್ಣಾದೇವಿಯನ್ನು, ಅನ್ನಪೂರ್ಣೇಶ್ವರಿಯನ್ನು ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಚೆನ್ನಾಗಿರುವ ಲಕ್ಷಣ ಕಾಣಿಸ್ತದೆ. ಆದರೂ ಲಾಭಾಧಿಪತಿ ವ್ಯಯ, ಷಷ್ಠಾಧಿಪತಿ ವ್ಯಯ ಮತ್ತು ಅಷ್ಟಮಾಧಿಪತಿ ವ್ಯಯ ಒಂದು ಕಡೆಯಲ್ಲಿ ಉತ್ತಮವಾದಂಥ ಫಲ. ಅಷ್ಟಮಾಧಿಪತಿ ವ್ಯಯವಾಗಿದ್ದರೆ ಕಷ್ಟ ನಷ್ಟಗಳು ದೂರವಾಗ್ತದೆ ಅಂತ ಹೇಳುತ್ತೆ. ಲಾಭಾಧಿಪತಿ ವ್ಯಯವಾಗಿದ್ದರೆ ದುಡ್ಡು ಕಾಸಿಗೆ ತೊಂದರೆ ಆಗುತ್ತೆ ಅಂತ ಹೇಳುತ್ತೆ. ಷಷ್ಠಾಧಿಪತಿ ವ್ಯಯವಾಗಿದ್ದರೆ ಶತ್ರುಗಳ ನಾಶ ಅಂತ ಹೇಳುತ್ತೆ. ಲಗ್ನಾಧಿಪತಿ ಅಥವಾ ರಾಶಾಧಿಪತಿಯೇ ವ್ಯಯದಲ್ಲಿದ್ದರೆ ಆರೋಗ್ಯದಲ್ಲಿ ತೊಂದರೆ ಅಂತ ಹೇಳುತ್ತೆ. ಇಷ್ಟೂ ಸಮಸ್ಯೆಗಳು ಕೂಡ ಕಾಣಿಸುತ್ತೆ. ಒಳ್ಳೆಯದು ಉಂಟು, ಕೆಟ್ಟದ್ದು ಉಂಟು. ಯಾಕೆ ಅಂತಂದರೆ ಭಾಗ್ಯಾಧಿಪತಿಯಾಗಿರ್ತಕ್ಕಂಥ ಚಂದ್ರ 6ನೇ ಮನೆಯಲ್ಲಿ ಶುಭ ಸ್ಥಿತಿಯಲ್ಲಿ ಕಾಣೋದರಿಂದ ಈ ಎಲ್ಲ ಏನೇನು ಸಮಸ್ಯೆಗಳನ್ನು ನಾನು ಹೇಳಿದ್ನಲ್ಲ, ಈ ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸುವ ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯ ನಿಮಗುಂಟು. ಹಾಗಾಗಿ ಚಿಂತೆ ಮಾಡೋದು ಬೇಡ. ಪಂಚಮದಲ್ಲಿ ಶನೈಶ್ಚರ ಮತ್ತು 6ನೇ ಮನೆಯಲ್ಲಿ ಚಂದ್ರ ಇರೋದರಿಂದ ಪಾರ್ವತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಶುಭವಾಗಲಿ. ಗುರುಗಳೇ, ಪ್ರವೀಣ್ ಕುಮಾರ್ ಅನ್ನೋರು ಬೆಂಗಳೂರಿನಿಂದ ಪ್ರಶ್ನೆಯನ್ನ ಕಳಿಸಿದ್ದಾರೆ. ಹುಟ್ಟಿರುವಂಥ ದಿನಾಂಕ 7/7/89, ಸಮಯ 5 AM, ಬೆಳಗ್ಗೆ 5 ಗಂಟೆ. ಯಾಕೆ ನಂಗೆ ನಗು ಬಂತು ಅಂದ್ರೆ, ನಕ್ಷತ್ರ ಸಿಂಹರಾಶಿ, ಚಂದ್ರಕೇತು ಯೋಗ ಇದೆ ತೃತೀಯದಲ್ಲಿ. ಕೇಳಿ ಯಾಕೆ ನನಗೆ ಸ್ವಲ್ಪ ನಗು ಬಂತು ಅಂತ ಹೇಳಿದ್ರೆ, ಭವಿಷ್ಯದ ಬಗ್ಗೆ ತಿಳಿಸಿಕೊಡಿ ಅಂತ ಹೇಳ್ತಿದ್ದ ಹಾಗೆ ಅವ್ರದ್ದು ಪ್ರಶ್ನೆ ಏನಂದ್ರೆ, ಗುರುಜಿ ನಾನು ಲವ್ ಮಾಡ್ತಿರೋ ಹುಡುಗಿ ಮಾತಾಡ್ತಾ ಇಲ್ಲ, ನಾನು ಒಳ್ಳೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ದಯಮಾಡಿ ತಿಳಿಸ್ಕೊಡಿ ಅಂತ. ಈಗ ನನಗೆ ಯಾವಾಗ ಅನ್ಸೋದು ಗುರುಗಳೇ, ಅಂದರೆ ಪ್ರೀತಿ ಮಾಡೋಂಥ ಸಂದರ್ಭದಲ್ಲಿ ಉಕ್ಕಿ ಹರಿಯತ್ತೆ ಲವ್ವು. ಸರಿಯಾದ ಸಂಗತಿಯನ್ನು ಆರಿಸ್ಲಿಲ್ಲ ಅಂದರೆ ಜೀವನ ಪರ್ಯಂತ ಬರೀ ನೋವು. ಸೊ ನೀವು ಆಯ್ಕೆ ಮಾಡ್ಕೊಂಡಿರೋಂಥ ಸಂಗಾತಿ ಸರಿ ಇದ್ದಾರೆ ಅಂತ ಭಾವಿಸ್ತಾ ಗುರುಗಳೇ, ಅವರ ಪ್ರಶ್ನೆಗೆ ನೀವು ಉತ್ತರ. ಅವರ ಪ್ರಶ್ನೆಗೆ ನಮ್ಮ ಉತ್ತರ ನಾವು ಕೊಡಬೇಕು ಅಂತಂದರೆ, ಇವರು ಜಾತಕವನ್ನು ನೋಡಿದಾಗ ಮಘ ನಕ್ಷತ್ರ ಸಿಂಹರಾಶಿ, ಚಂದ್ರನ ಜೊತೆಯಲ್ಲಿ ಕೇತು ಇರೋದು. ಕೇತು ಅಂದರೆ ಧ್ವಜ. ಧ್ವಜ ಅಂದರೆ ಯಾವಾಗಲೂ ಹಾರಾಡುವಂಥದ್ದು, ಅದು ಮನಸ್ಸಿನ ಜೊತೆಯಲ್ಲಿರ್ತಕ್ಕಂಥದ್ದು. ಹಾಗಾಗಿ ಪ್ರವೀಣ್ ಅವರೇ, ಮೊದಲು ನಿಮ್ಮ ಮನಸ್ಸಿನ ದ್ವಂದ್ವವನ್ನು, ಹಾರಾಟವನ್ನು, ತುಮುಲವನ್ನು ದಯಮಾಡಿ ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಲಕ್ಷಣಗಳನ್ನು ನೋಡಿ ಹೇಳ್ತೇನೆ ನಾನು. ನೀವು ಇದೇ ಪ್ರಶ್ನೆ ಕೇಳ್ತೀರಾ ಅಂತ ಹೇಳೋ ಅನುಮಾನ ನನಗಿತ್ತು. ಕಾರಣ ಏನು ಅಂತಂದರೆ, ಇದು ಮಿಥುನ ಲಗ್ನದ ಮತ್ತು ಸಿಂಹರಾಶಿಯ ಮಧ್ಯದಲ್ಲಿ ಇರ್ತಕ್ಕಂಥ ಭೃಗ್ವಂಗಾರಕ ಯೋಗದ ಲಕ್ಷಣ. ಭೃಗ್ವಂಗಾರಕ ಯೋಗ ಯಾರ ಜಾತಕದಲ್ಲಿದ್ದರೂ ಕೂಡ ಯಾವ ಸ್ಥಾನದಲ್ಲಿದೆ, 2, 5, 7, 9ನೆಯ ರಾಶಿಗಳಲ್ಲಿ ಯಾರ ಜಾತಕದಲ್ಲಿ ಭೃಗ್ವಂಗಾರಕ ಅಂತಕ್ಕಂಥ ಸ್ಥಿತಿ, ಗ್ರಹಸ್ಥಿತಿ ಇರ್ತದೆಯೋ ಅವರಿಗೆ ಈ ಒಂದು ಪ್ರೇಮ ಸಂಬಂಧ ಇರ್ತಕ್ಕಂಥದ್ದು ಮತ್ತು ಆ ಪ್ರೇಮ ಸಂಬಂಧದಿಂದ ದುಃಖವನ್ನು ಅನುಭವಿಸ್ತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಅದರಲ್ಲೂ ನಿಮ್ಮ ಜಾತಕಕ್ಕೆ ಇರ್ತಕ್ಕಂಥದ್ದು ನೀಚನಾಗಿರ್ತಕ್ಕಂಥ ಅಂಗಾರಕ. ನೀಚ ಅಂಗಾರಕ ಯೋಗದಲ್ಲಿ ಶುಕ್ರನ ಸ್ಥಿತಿ ಇದೆ. ಹಾಗಾಗಿ ನಿಮ್ಮ ಪ್ರೇಮ ಪ್ರಕರಣ ಅಂತಕ್ಕಂಥದ್ದು ಸುಖಾಂತ್ಯವಾಗುವ ಸಾಧ್ಯತೆ ತುಂಬ ಕಡಿಮೆ. ಇದರ ಸಾಧ್ಯತೆಗಳು ಬಹಳ ಕಡಿಮೆ ಇದೆ.
ಕಾರಣ ಏನು ಅಂತಂದರೆ ಸ್ವಲ್ಪ ಮಟ್ಟಿಗೆ ಇದಕ್ಕೆ ನೀವೂ ಕಾರಣೀಭೂತರೇನೆ. ಕಾರಣ ಏನು? ಲಗ್ನಕ್ಕೆ ಸಪ್ತಮ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಗುರುವು ಲಗ್ನದಲ್ಲಿಯೇ ಬುಧನೊಂದಿಗಿರ್ತಕ್ಕಂಥದ್ದು. ದ್ವಿತೀಯ ವಾಕ್ಸ್ಥಾನದಲ್ಲಿರ್ತಕ್ಕಂತಹ ನೀಚ ಮಂಗಳ ಕ್ರೂರ ಶುಕ್ರಯೋಗ. ವಾಕ್ಸ್ಥಾನದಲ್ಲಿ ನೀಚ ಮಂಗಳ ಕ್ರೂರ ಶುಕ್ರಯೋಗ ಅಂತ ಹೇಳ್ತಿದ್ದೀನಿ, ದಯವಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ. ಎಲ್ಲವನ್ನು ಬಿಡಿಸಿ ಹೇಳಬಾರ್ದು, ಹಾಗಾಗಿ ನಾನು ಹೇಳೋದಿಲ್ಲ. ಅರ್ಥಾತ್ ನಿಮ್ಮ ನಾಲಿಗೆ ಚಾಕುವಿನಷ್ಟು ಹರಿತವಾಗಿದೆ, ಅವರ ನಾಲಿಗೆ ಕೂಡ ಅಷ್ಟೇ ಹರಿತವಾಗಿದೆ. ಇದೇ ಕಾರಣದಿಂದ ಇವತ್ತು ಹರಿಯುವ ಲಕ್ಷಣ ಬಂದಿದೆ ಅಂತಕ್ಕಂಥದ್ದು. ಇದರ ಪರಿಹಾರ ಸುಲಭವಾಗಿ ಕಾಣಿಸ್ತಿಲ್ಲ ನನಗೆ. ಆದರೂ ನೀವು ಪರಿಹಾರ ಬೇಕೇ ಬೇಕು ಅಂತ ನೀವು ಕೇಳೋದಾದರೆ ನೇರವಾಗಿ ಹೋಗಿ ನೀವೇ ಈ ಸ್ಥಿತಿಯನ್ನು ನಿಭಾಯಿಸಬೇಕಾಗತ್ತೆ. ಆಕೆಯ ಹತ್ತಿರ ಬಹುಶಃ ಅದು ಆಗತ್ತೆ ಅಂತ ನನಗೆ ಅನಿಸೋದಿಲ್ಲ. ಕಾರಣ ದಶಾಭುಕ್ತಿಗಳಲ್ಲಿ ಕೂಡ ಈ ಸಂಬಂಧ ಶಾಶ್ವತವಾಗಿ ಕಂಟಿನ್ಯೂಸ್ ಇದು ಇರ್ತದೆ ಅಂತ ನನಗೆ ಅನಿಸೋದಿಲ್ಲ. ಹಾಗಾಗಿ ಯೋಚನೆ ಮಾಡಿಕೊಂಡು ನೀವು ಆ ನಂತರ ಮುಂದುವರಿಯೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಪ್ರವೀಣ್ ಅವರೇ, ಅನ್ಯತಾ ಭಾವಿಸಬೇಡಿ. ಗುರುಗಳು ಮುಕ್ತವಾಗಿ ಅವರ ಮನದ ಮಾತನ್ನ ತಿಳಿಸಿದ್ದಾರೆ. ಜ್ಯೋತಿಷ್ಯವನ್ನ ಪ್ರಕಾರ ಇರೋದನ್ನ ಹೇಳಿದೆ. ಹೌದು, ಜ್ಯೋತಿಷ್ಯದ ಪ್ರಕಾರವಾಗಿ ಹೇಳಿದ್ದಾರೆ. ಒಳ್ಳೇದಾಗ್ಲಿ ಅಂತ ನಾವು ಕೂಡ ಹಾರೈಸ್ತೇವೆ. ಇನ್ನು ಗುರುಗಳೇ, ಕೊನೆಯ 4 ರಾಶಿಗಳು. ಈಗ ಧನುರಾಶಿ. ಧನುರಾಶಿಯವರಿಗೆ ಇವತ್ತಿನ ದಿನ ಉತ್ತಮವಾಗಿದೆ. ಅಷ್ಟಮಾಧಿಪತಿ ಪಂಚಮದಿಂದ ಲಾಭ. ಅರ್ಥಾತ್ ಏನು ಅಂತಂದರೆ ಸಾಕಷ್ಟು ಅಭಿವೃದ್ಧಿಗಳು ಕಾಣ್ತದೆ. ಆರೋಗ್ಯದಲ್ಲಿ ವೃದ್ಧಿ, ವಿದ್ಯಾರ್ಥಿಗಳಿಗೆ ಪ್ರಗತಿ, ಶಿಕ್ಷಕರಿಗೆ ಪ್ರಗತಿ, ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿನ ಅನುಕೂಲ, ಉದ್ಯೋಗ ಸ್ಥಾನದಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ಅವಕಾಶ ಉಂಟು. ಭೂಗರ್ಭಶಾಸ್ತ್ರ, ಮಿನರಲ್ಸ್ ಇತ್ಯಾದಿ ವ್ಯಾಪಾರ ವ್ಯವಹಾರಗಳನ್ನು ನಡೆಸ್ತಕ್ಕಂಥವರಿಗೆ ಕೂಡ ಸಾಕಷ್ಟು ವೃದ್ಧಿಯನ್ನು, ಜಲತತ್ವ ರಾಶಿಯಲ್ಲಿರ್ತಕ್ಕಂಥ ಶನೈಶ್ಚರ ದೃಷ್ಟಿ ಕೊಡೋದರಿಂದ ಅಗ್ನಿ ಸಂಬಂಧವಾಗಿರ್ತಕ್ಕಂಥ ವೃತ್ತಿಗಳನ್ನು ಮಾಡ್ತಕ್ಕಂಥವರು, ಪಟಾಕಿ ವ್ಯಾಪಾರಿಗಳು ಇತ್ಯಾದಿಗಳಿಗೆ ಕೂಡ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ದಿನ ಅಂತ ಹೇಳಬಹುದು. ಹಾಗಾಗಿ ಇವತ್ತಿನ ದಿನ ಧನುರಾಶಿಯವರಿಗೆ ಚೆನ್ನಾಗಿದೆ. ಸ್ವಲ್ಪ ಸಮಸ್ಯೆ ಅಂತಕ್ಕಂಥದ್ದಿದ್ದರೆ ಮಾನಸಿಕವಾಗಿರ್ತಕ್ಕಂಥ ಸ್ವಲ್ಪ ಬೇಸರ. ಕಾರಣ ತೃತೀಯ ಭಾವದ ರಾಹು. ಗೋಪೂಜೆಯಿಂದ ಆ ದೋಷ ಪರಿಹಾರವಾಗ್ತದೆ. ಶುಭವಾಗಲಿ. ಮುಂದೆಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥದ್ದು. ಸಪ್ತಮಾಧಿಪತಿ ಚತುರ್ಥದಲ್ಲಿರೋದ್ರಿಂದ ಈ ಉತ್ತಮ ಫಲವನ್ನು ಹಾಳು ಮಾಡತಕ್ಕಂಥ ಸಾಂಸಾರಿಕ ವ್ಯವಸ್ಥೆಯನ್ನು ಊಹಿಸಬಹುದಾಗಿರುತ್ತೆ. ಕಾರಣ ಏನು ಅಂತಂದರೆ ಮಕರ ರಾಶಿಯವರಿಗೆ ಷಷ್ಠಾಧಿಪತಿಯಾದ ಬುಧನ ದೃಷ್ಟಿ ಇರ್ತಕ್ಕಂಥದ್ದು. ಹಾಗಾಗಿ ಈಗ ಶಾವಿಗೆ ಪಾಯಸಕ್ಕೆ ಇಂಗಿನ ಒಗ್ಗರಣೆ ಹಾಕಿದ ಹಾಗೆ ಉದಾಹರಣೆ ಕೊಡ್ತಾ ಇದ್ದೀನಿ ನಾನು. ಇಂಥ ಸ್ಥಿತಿ ಕಾಣಿಸುತ್ತೆ. ಅಂದರೆ ಮನೆಯಲ್ಲಿ ಎಲ್ಲ ಒಂದು ಸಂಭ್ರಮದ ಸಂತೋಷದ ವಾತಾವರಣ ಇರತಕ್ಕಂಥ ಸಂದರ್ಭದಲ್ಲಿ ಯಾರೋ ಒಬ್ಬರು ಬಂದು ಅದಕ್ಕೆ ಕಡ್ಡಿಗೀರುವ, ಬೆಂಕಿ ಹಚ್ಚುವ ಲಕ್ಷಣಗಳು ಕಾಣಿಸುತ್ತೆ. ಅಂಥವರನ್ನು ಸ್ವಲ್ಪ ಮರ್ದನ ಮಾಡಿ ದೂರ ಇಡಲಿಕ್ಕಾಗಿ ನರಸಿಂಹನ ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿನದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಷಷ್ಠಾಧಿಪತಿ ತೃತೀಯ ಮತ್ತು ಭಾಗ್ಯದಲ್ಲಿರ್ತಕ್ಕಂತಹ ಒಳ್ಳೆಯ ಒಂದು ಗ್ರಹ ಯೋಗ. ನಿಮ್ಮ ರಾಶಿಯಲ್ಲಿ ಸಿಂಹಿಕೆಯನಾದಂತಹ ರಾಹು ಇದ್ದಾನೆ. ಹಾಗಾಗಿ ಯಾರ ಜಾತಕದಲ್ಲಿ ಧನು ರಾಶಿಯಲ್ಲಿ ರಾಹು ಇದ್ದಾನೋ ಅದನ್ನು ಕೋದಂಡ ರಾಹು ಅಂತ ಹೇಳ್ತಾರೆ. ಕೋದಂಡ ಅಂದರೆ ಧನುಸ್ಸು ಅಂತ ಅರ್ಥ. ಕೋದಂಡ ರಾಹು ಯಾರ ಜಾತಕದಲ್ಲಿದ್ದಾನೋ, ಉದಾಹರಣೆಗೆ ಸಚಿನ್ ತೆಂಡೂಲ್ಕರ್ ಅವರಿಗೆ ಇರ್ತಕ್ಕಂಥದ್ದು ಕೋದಂಡ ರಾಹು ಯೋಗ. ಹಾಗಾಗಿ ಯಾರ ಜಾತಕದಲ್ಲಿ ಕೋದಂಡ ರಾಹು ಯೋಗ ಇದೆ, ಕುಂಭರಾಶಿಯವರು ಯಾರು ರಾಹು ದಶೆಯಲ್ಲಿದ್ದಾರೆ ಅಂಥವರಿಗೆ ಒಂದು ಅದ್ಭುತವಾದಂಥ ಅವಕಾಶಗಳು ಬಂದು ಕಾಣಿಸ್ತಾ ಇದೆ. ಪ್ರಯತ್ನವನ್ನು ಮಾತ್ರ ಸರಿಯಾಗಿ ಮಾಡಿಕೊಳ್ಬೇಕಾಗತ್ತೆ. ಆಗ ಅಭಿವೃದ್ಧಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಪುನಃ ಇಲ್ಲಿ ಕೂಡ ನರಸಿಂಹನ ಆರಾಧನೆಯನ್ನೇ ಹೇಳ್ತೇನೆ. ನರಸಿಂಹನ ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಪಂಚಮಾಧಿಪತಿ ಧನದಲ್ಲಿರ್ತಕ್ಕಂಥದ್ದು ಉತ್ತಮವಾದ್ದು. ಕಣ್ಣಿನ ಸಂಬಂಧಿತವಾದ ಸಮಸ್ಯೆ ಇರತಕ್ಕಂಥವರಿಗೆ ಕೂಡ ಸಾಕಷ್ಟು ಉತ್ತಮವಾದಂಥ ಫಲ ಅಂತಕ್ಕಂಥದ್ದು ಕಾಣಿಸುತ್ತೆ. ಕಾರಣ ದ್ವಿತೀಯಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ಗಣಪತಿಯ ಅನುಗ್ರಹವನ್ನು ಪಡ್ಕೊಂಡ ಪಕ್ಷದಲ್ಲಿ ಅಭಿವೃದ್ಧಿಯ ಜೊತೆಯಲ್ಲಿ
ಭಾಗ್ಯಸ್ಥಾನಕ್ಕೆ ಇರ್ತಕ್ಕಂತಹ ಬಲ, ಭಾಗ್ಯಸ್ಥಾನ ಯಾರದ್ದು? ಭಾಗ್ಯಸ್ಥಾನ ಶುಕ್ರನದ್ದ ಅಲ್ಲ, ಮಂಗಳನದ್ದು. ಮಂಗಳ ಇರ್ತಕ್ಕಂಥದ್ದು ಅಷ್ಟಮದಲ್ಲಿ ಶುಕ್ರನ ಮನೆಯಲ್ಲಾದರೂ ದೃಷ್ಟಿ ಇರ್ತಕ್ಕಂಥದ್ದು ದ್ವಿತೀಯವಾಗಿರ್ತಕ್ಕಂಥ ಮೇಷಕ್ಕೆ, ಸ್ವಕ್ಷೇತ್ರಕ್ಕೆ, ಭಾಗ್ಯಕಾರಕ ಕೂಡ ಹೌದು. ಹಾಗಾಗಿ ದೇವಿಯನ್ನು ಉಪಾಸನೆ ಮಾಡಿಕೊಂಡ ಪಕ್ಷದಲ್ಲಿ ಧನಸ್ಥಾನ ಅಂದರೆ ದುಡ್ಡು ಕಾಸಿಗೆ ಕೂಡ ಅನುಕೂಲವಾಗ್ತದೆ. ರಾಶಿಯಲ್ಲಿ ಶನಿ ಇರೋದರಿಂದ, ಲಾಭವ್ಯಾಧಿಪತಿಯೂ ಆಗಿರೋದರಿಂದ ಸಾಕಷ್ಟು ವೃದ್ಧಿಯನ್ನು ಉದ್ಯೋಗದಲ್ಲಿ ಕೂಡ ಕಾಣಬಹುದು. ಕರ್ಮಾಧಿಪತಿ ಚತುರ್ಥದಲ್ಲಿರೋದರಿಂದ ಈ ಒಂದು ಉಪಾಸನಾ ಪದ್ಧತಿಯ ಒಂದು ಪರಿಣಾಮವಾಗಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಮತ್ತು ಕೌಟುಂಬಿಕ ಸಾಂಸಾರಿಕವಾದ ಮನೆಯ ವಾತಾವರಣದಲ್ಲಿ ಕೂಡ ಅಭಿವೃದ್ಧಿ. ಹೀಗೆ ಎಲ್ಲ ರೀತಿಯಲ್ಲೂ ಸಹ ದೇವಿಯ ಉಪಾಸನೆಯಿಂದ ಅಭಿವೃದ್ಧಿಯನ್ನು ಕಾಣಬಹುದಾಗಿದೆ. ಪ್ರಯತ್ನ ಮಾಡಿ. ಶುಭವಾಗಿ. ಗುರುಗಳೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರತಿದಿನದಂತೆ ಇವತ್ತು ಕೂಡ ವಿಶೇಷವಾದ ವಿಚಾರವನ್ನು ತಿಳಿಯಪಡಿಸಿದ್ದೀರಾ. ಧನ್ಯವಾದಗಳು ತಮಗೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ನಮಸ್ಕಾರ. ವೀಕ್ಷಕರೇ, ಹೊರಡೋ ಸಮಯ ಆಗ್ತದೆ. ಮತ್ತೆ ಸಿಗೋಣ ನಾಳಿನ ಧರ್ಮ ಜ್ಯೋತಿ ಕಾರ್ಯಕ್ರಮದಲ್ಲಿ. ಹೋಗಿ ಬರೋದಾ? ನಮಸ್ಕಾರ.